ಇದಾದ ನಂತರ ಇನ್ನೊಂದು ಮುಖ್ಯವಾದ ಅಧ್ಯಾಯ, ದೇವಾಸುರ ಸಂಪದ್ ವಿಭಾಗ ಯೋಗ ಅಂತ. ದೇವಾಸುರ ಅಂತ ಬರೀತಾರೆ, ದೈವಾಸುರ ಅಂತೂ ಹೇಳ್ತಾರೆ. ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ. ಅದಕ್ಕೆ DVG ಹೆಸರು ಕೊಟ್ಟಿರೋದು ದೈವಾಸುರ ಭೇದ ವಿವೇಕ ಯೋಗ ಅಂತ. ದೈವಿ ಗುಣಗಳಲ್ಲಿ ಅಸುರುಗಳ ವ್ಯತ್ಯಾಸ ಏನಿದೆ ಕಂಡುಹಿಡಿಯುವಂಥದ್ದು ಈ ಅಧ್ಯಾಯದ ಕೆಲಸ. ಇದನ್ನು ಸ್ವಲ್ಪ ಗಮನಿಸೋಣ. ಪ್ರತಿಯೊಂದು ಧರ್ಮಶಾಸ್ತ್ರ, ಯಾವುದೇ ಧರ್ಮಶಾಸ್ತ್ರ ಆಗ್ಬೋದು, ಮನುಷ್ಯನಲ್ಲಿ ಇರಬಹುದಾದಂಥ ಒಳ್ಳೆಯ ಗುಣಗಳನ್ನು, ಕೆಟ್ಟ ಗುಣಗಳ ಪಟ್ಟಿಯನ್ನು ಮಾಡಿದೆ. ಪ್ರತಿಯೊಂದು ಧರ್ಮಶಾಸ್ತ್ರದಲ್ಲೂ ಇದೆ. ಒಳ್ಳೆಯವರು ಹೇಗಿರ್ತಾರೆ, ಕೆಟ್ಟವರು ಹೇಗಿರ್ತಾರೆ, ಒಳ್ಳೆಯ ಗುಣ ಅಂದರೆ ಏನು, ಕೆಟ್ಟ ಗುಣ ಎಂದರೆ ಅಂತ ಎಲ್ಲ ಧರ್ಮದಲ್ಲೂ ಪಟ್ಟಿ ಮಾಡಿದ್ದಾರೆ. ಇನ್ನೊಂದು ಗಮನಿಸಿದರೆ, ಬೇರೆ ಬೇರೆ ಮತದ ಧರ್ಮಗುರುಗಳು ಬೇರೆ ಬೇರೆ ಕಾಲದಲ್ಲಿ ಹೇಳಿದಂಥ ನೀತಿ ಬೋಧೆ ಸಾಮಾನ್ಯವಾಗಿ ಎಲ್ಲ ಒಂದೇ ರೀತಿದ್ದಾಗಿದೆ. ಎಲ್ಲ ಧರ್ಮಗಳ ಬಗ್ಗೆ ಸ್ವಲ್ಪ ಓದಿಕೊಂಡ್ರೆ ಸಂತೋಷ ಆಗತ್ತೆ. ಅಂದರೆ ನಾವು ವಿಶೇಷ ಏನು ಹೇಳಿಲ್ಲ, ಅವರು ಅದು ಹೇಳಿದ್ದಾರೆ ಅಂತ ಸಂತೋಷ ಆಗತ್ತೆ. ಈ ಸಾಮಾನ್ಯವಾಗಿ ಗಲಾಟೆ ಆಗೋದು, ನಿಮ್ಮ ಧರ್ಮ ನಮ್ಮ ಧರ್ಮ ಅಂತ ಜಗಳಾಡೋದು, ಯಾರು ಜಗಳಾಡ್ತಾರೆ ಅಂದರೆ ಅದು ಗೊತ್ತಿಲ್ಲದೆ ಇದ್ದವ್ರು ಮಾತ್ರ ಜಗಳಾಡ್ತಾರೆ. ನನಗೆ ಹಿಂದೆ ಒಂದು 6-7 ವರ್ಷದಿಂದ ಒಂದು ಒಳ್ಳೆಯ ಅನುಭವ ಆಗಿತ್ತು. ಇಲ್ಲಿ ಒಂದು ಸಂಸ್ಥೆಯವರು ನನಗೆ 3 ದಿವಸ ಪ್ಯಾರಲಲ್ಸ್ ಬಿಟ್ವೀನ್ ಭಗವದ್ಗೀತಾ ಆ್ಯಂಡ್ ಕುರಾನ್ ಮಾತಾಡಿ ಅಂತ ಹೇಳಿದರು. ಕುರಾನ್ಗೂ ಮತ್ತು ಭಗವದ್ಗೀತೆಗೆ ಇರುವಂಥ ಸಮಾಂತರ ಅಂಶಗಳೇನು ಅಂತ. ನಾನು ಮೊದಲು ಏನು ಕುರಾನ್ಗೆ ಇದಕ್ಕೆ ಏನು ಸಂಬಂಧ ಇರಬೇಕು ಅಂದ್ಕೊಂಡಿದ್ದು. ನಾನು ಸುಮಾರು 6-7 ವರ್ಷದ ಹಿಂದೆ ಪ್ರತಿ ಶನಿವಾರ ದಿವಸ ಒಂದು ಗಾಂಧಿನಗರದಲ್ಲಿ ಮೌಲ್ವಿ ಮನೆಗೆ ಹೋಗ್ತಾಯಿದ್ದೆ. ನನಗೆ ಅರೇಬಿಕ್ ಬರೋಲ್ಲ. ಜಾಫರುಲ್ಲಾ ಖಾನ್ ಒರಿಜಿನಲ್ ಟ್ರಾನ್ಸ್ಲೇಷನ್ ಅದು, ಅಂದರೆ ಎಲ್ಲರೂ ಒಪ್ಪಿಕೊಳ್ಳುವಂಥ ಟ್ರಾನ್ಸ್ಲೇಷನ್ನು ಜಾಫರುಲ್ಲಾ ಖಾನ್ ಟ್ರಾನ್ಸ್ಲೇಷನ್ ಅಂತಿದೆ ಕುರಾನ್ ಅಂತ. ಅದನ್ನು ಓದ್ಕೊಂಡವು ನಾನು. ಎಷ್ಟಿದ್ರೂ ಅನುವಾದದಲ್ಲೇ ಓದಿದವರು ನಾವು. ಅದಕ್ಕೆ ನಾನು ಹೇಳಿದ ಸರಿನಾ ಇಲ್ವಾ ಗೊತ್ತಾಗಬೇಕಲ್ಲ. ಯಾಕಂದರೆ ಒಂದು ಭಾಷೆಯ ಸೊಗಡು ಇರೋದು ಆ ಭಾಷೆಯಲ್ಲೇ ಇರೋದು. ಅನುವಾದ ಮಾಡಿದಾಗ ಅಷ್ಟು ಸತ್ವ ಬಿಡುತ್ತೆ, ಅದು ಆ ಭಾಷೆಗೆ ಸತ್ವ ಇರುತ್ತೆ, ಅದು ಬರೋಲ್ಲ. ಅದಕ್ಕೆ ಅಂಥೇಳಿ ಮೌಲ್ವಿ ಕಡೆ ಹೋಗಿ ಇದು ನಾನು ಸರಿನಾ ತಪ್ಪ ಅಂತ ಕೇಳ್ಕೊಂಡು ಓದಿದಾಗ 6 ತಿಂಗಳು ನೋಟ್ಸ್ ಮಾಡಿಕೊಂಡೆ ಕೂತ್ಕೊಂಡು. ಆಶ್ಚರ್ಯ ಅನಿಸುತ್ತೆ. ಅಂದರೆ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೋ ಅದಕ್ಕೆ ಸಮಾಂತರವಾಗಿ ಕುರಾನು ಹೇಳುತ್ತೆ. ನೀವು ಇಟ್ಕೊಂಡು ನೋಡಿದರೆ ಪ್ಯಾರಲಲ್ ಆಗಿ ಕಾಣಿಸುತ್ತೆ ಎಷ್ಟೊಂದು. ಯಾವ ಧರ್ಮವೂ ಕೆಟ್ಟದ್ದಲ್ಲ, ಹಿಂಬಾಲಕರು ಕೆಟ್ಟವರು ಅಷ್ಟೇ. ಹಿಂಬಾಲಕರಿಗೆ ಗೊತ್ತಿಲ್ಲ ನೋಡಿ. ಒಂದು ಪ್ರಾಣಿದು ಅಲ್ಲಾಡೋ ಭಾಗ ಅಂದರೆ ಬಾಲ, ತಲೆ ಅಲ್ಲಾಡೋಲ್ಲ. ಬಾಲಕ್ಕೆ ಮೂಲ ವಿಷಯ ಗೊತ್ತಿರೋಲ್ಲ, ಅಲ್ಲಾಡೋದು ಅದೇ, ಗದ್ದಲ ಮಾಡೋದು ಅದೇನೆ. ಹೀಗಾಗಿ ನಿಜವಾಗೂ ಅರ್ಥ ನೋಡ್ಕೊಂಡು ನನಗೆ ಅನ್ನಿಸ್ತು, ಎಲ್ಲ ಧರ್ಮಗಳ ಗುರುಗಳು ಏನಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಬೈಬಲ್ ತೊಗೊಂಡ್ರೆ ಎಷ್ಟು ಪ್ಯಾರಲಲ್ ಇದೆ ಗೊತ್ತಾ ಹಿಂದೂ ಧರ್ಮಕ್ಕೆ. ನಮ್ಮಲ್ಲಿ ಮನು ಅಂತ ಹೇಳ್ತೀವಿ, ಅಲ್ಲಿ ನೋಹ ಅಂತೀವಿ, ನೋಹಾಸ್ ಆರ್ಕ್ ಅಂತ ಹೇಳ್ತೀವಿ. ನಮ್ಮ ಮನು ಒಂದು ಬೋಟ್ ಮಾಡ್ಕೊಂಡ, ಆ ಮೀನು ತಲೆ ಕಟ್ಕೊಂಡ ಅಂತ ಹೇಳ್ತೀವಿ. ಸೃಷ್ಟಿ ಉದಯಕ್ಕೆ ಬೈಬಲಲ್ಲಿ ಏನು ಬರುತ್ತೋ ಅದೇ ಸೃಷ್ಟಿ ಉದಯ ನಾವು ಹೇಳ್ತೇವೆ. ಇಲ್ಲಿ ಸಾಕಷ್ಟು ಪ್ಯಾರಲಲ್ ಆಗಿರುವಂಥದ್ದಿದೆ. ಅಂದರೆ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯದೇ ಇದೆ, ಅದು ಕೆಟ್ಟದಿದ್ದರೆ ಬದುಕ್ತಿರಲಿಲ್ಲ ಅಷ್ಟು ವರ್ಷ ಅಷ್ಟೇ, ಯಾವುದೇ ಆಗಲಿ. ಹೀಗಿರುವಾಗ ಆ ಧರ್ಮಗುರುಗಳು ಹೇಳಿದಂಥ ನೀತಿ ಬೋಧೆ ಸಾಮಾನ್ಯವಾಗಿ ಒಂದೇ ರೀತಿಯದಾಗಿದೆ. ಮತ್ತು ಎಲ್ಲ ಧರ್ಮದವರು ಏನು ಮಾಡಿದ್ದಾರೆ, ಮನುಷ್ಯನ ಮನಸ್ಸನ್ನು ವಿಶ್ಲೇಷಣೆ ಮಾಡಿ ಯಾವುದು ಒಳ್ಳೆಯದು ಆಗ್ತದೆ, ಒಳ್ಳೆಯದು ಕೆಟ್ಟದು ಅಂತ ಮಾಡಿಟ್ಟಿದ್ದಾರೆ. ನೋಡಿ, 3000 ವರ್ಷಗಳ ಹಿಂದೆ ನಮ್ಮ ಉಪನಿಷತ್ಕಾರರು ಮನುಷ್ಯನ ಗುಣಗಳಲ್ಲಿ ದೋಷ ಏನು, ಒಳ್ಳೆಯದೇನು ಅಂತ ಆರಿಸಿಟ್ಟಿದ್ದಾರೆ. ಇವತ್ತಿಗೂ ಕೂಡ ಅದು ಹಾಗೇ ಇದೆ. ಮನುಷ್ಯ ಸ್ವಭಾವ ಬದಲಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಮಾನ್ಯ ಹೇಳ್ತೀವಿ, ಕಾಲ ಕೆಟ್ಟು ಹೋಯಿತು ಅಂತ ಹೇಳ್ತೀವಿ ನಾವು. ಮನುಷ್ಯ ಸ್ವಭಾವ ಹಾಗೇ ಇದೆ, ಮನುಷ್ಯ ಸ್ವಭಾವ ಚೇಂಜ್ ಆಗಲಿಲ್ಲ. ಆವತ್ತಿನ ಏನು ಸದ್ಗುಣಗಳು ಅಂತ ಗುರುತಿಸಿದ್ರೋ ಇವತ್ತು ಸದ್ಗುಣಗಳಂತ ಹೇಳ್ತೀವಿ ನಾವು. ಅದಕ್ಕೆ ಮನಸ್ಸಿನ ಸದ್ಗುಣಗಳನ್ನು ದೈವಿ ಸಂಪತ್ತು ಅಂತ ಕರೀತಾರೆ. ಭಗವದ್ಗೀತೆ ವಿಷಯ ಬಂದಾಗ ಮನುಷ್ಯನ ಒಳ್ಳೆಯ ಗುಣಗಳನ್ನು ದೈವಿ ಸಂಪತ್ತು ಅಂತ ಕರೆದು, ದುರ್ಗುಣಗಳನ್ನು ಆಸುರಿ ಸಂಪತ್ತು ಅಂತ ಕರೆಯೋದು. ಈ ವಿಂಗಡಣೆ ಯಾಕೆ ಬೇಕಾಗಾದ್ರೆ ನಮಗೆ, ಯಾಕೆ ಮಾಡಬೇಕು ಇದನ್ನು ಕ್ಲಾಸಿಫೈ ಮಾಡಬೇಕು ಅಂತಂದರೆ, 2 ಪಟ್ಟಿ ನಮ್ಮ ಹತ್ರ ಇದ್ದರೆ ನಾವು ಯಾವ್ಯಾವ ಪಟ್ಟಿಯಲ್ಲಿ ಬರ್ತೀವಿ ನೋಡ್ಕೊಳ್ಳೋಕೆ ಬರುತ್ತೆ. ನಮ್ಮ ಗುಣಗಳು ನಾವೇ ಹೊರಗಿನವ್ರ ಎಕ್ಸಾಮಿನೇಷನ್ ಮಾರ್ಕ್ಸ್ ಹಾಕಬೇಕಾಗಿಲ್ಲ. ನಾವೇ ನೋಡಿಕೊಂಡು ಈ ಗುಣಗಳಿದೆಯಲ್ಲ ಯಾವ ಪಟ್ಟಿಯಲ್ಲಿ ಬರುತ್ತೆ ನೋಡಿಕೊಂಡು ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಈ ಪಟ್ಟಿ ಉದ್ದ ಮಾಡೋಕ್ಕಾಗತ್ತಾ ನೋಡಬೇಕಷ್ಟೇ. ಅಂದರೆ ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಪ್ರಬೋಧ ಮಾಡೋದಕ್ಕೆ, ಬೆಳೆಸೋದಕ್ಕೆ, ಇರುವಂಥ ಕೆಟ್ಟಗಳನ್ನು ಕಮ್ಮಿ ಮಾಡೋದಕ್ಕೆ ಅವಕಾಶ ಆಗೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹೇಳ್ತಾರೆ, ಒಂದು ಗುಣ, ಈ ಒಳ್ಳೆಯ ಗುಣಗಳು ನಮ್ಮ ದೈವಿ ಗುಣಗಳು ಅಂತ ಹೇಳ್ತೀವಲ್ಲ, ಅದನ್ನು ನಮ್ಮನ್ನು ಜೀವನದ ಉನ್ನತ ಸ್ಥಳ ಕಡೆ ತೊಗೊಂಡು ಹೋದರೆ, ಇನ್ನೊಂದು ಗುಣಗಳೇನಿದೆ ನಮ್ಮನ್ನು ಕೆಳಮಟ್ಟಿಗೆ ತೊಗೊಂಡು ಹೋಗ್ತದೆ. ನಮ್ಮ ಸಾವಯವ ಮಟ್ಟದಲ್ಲೇ ಇಟ್ಟು ನಮ್ಮನ್ನು ಕೊಳೆಸಿ ಕೆಳಮಟ್ಟಿಗೆ ತೊಗೊಂಡು ಹೋಗ್ತವೆ. ಆ ಗುಣಗಳ ಪಟ್ಟಿ ಮಾಡಬೇಕು. ನಾವು ಹಿಂದೆ ನೋಡಿದ್ದೀವಿ, 7ನೇ ಅಧ್ಯಾಯದಲ್ಲಿ ಬಂದಾಗ ಭಗವಂತ ಪರ ಮತ್ತು ಅಪರ ಶಕ್ತಿಗಳ ಬಗ್ಗೆ ಹೇಳಿದಾಗ ಈ ದೈವಿ ಮತ್ತು ಆಸುರಿ ಸಂಪತ್ತಿನ ಬಗ್ಗೆ ಸ್ವಲ್ಪ ಮಾತು ಬಂತು.
9ನೇ ಅಧ್ಯಾಯದಲ್ಲೂ ಈ ಮಾತು ಬಂದಿದೆ. ಈಗ 16ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಮೊದಲನೇ 4 ಶ್ಲೋಕದಲ್ಲಿ ಭಗವಂತ ಈ ದೈವಿ ಗುಣಗಳ ಬಗ್ಗೆ ಹೇಳ್ತಾನೆ, ಒಳ್ಳೆಯ ಗುಣಗಳೇನು ಅಂತ. ನಂತರದ ಶ್ಲೋಕಗಳಲ್ಲಿ ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮೊದಲಿನ 4 ಶ್ಲೋಕಗಳಲ್ಲಿ ಭಗವಂತ ದೈವಿ ಗುಣಗಳ ಬಗ್ಗೆ ಹೇಳ್ತಾನೆ, ನಂತರದ ಶ್ಲೋಕಗಳಲ್ಲಿ ಆಸುರಿ ಗುಣಗಳ ಬಗ್ಗೆ ಹೇಳ್ತಾನೆ. ದೈವಿ ಗುಣಗಳನ್ನು 4 ಶ್ಲೋಕಗಳಲ್ಲಿ ಹೇಳಿ ನಂತರದ ಶ್ಲೋಕಗಳಲ್ಲಿ ಆಸುರಿ ಗುಣಗಳ, ಉಳಿದ ಶ್ಲೋಕಗಳಲ್ಲಿ ಆಸುರಿ ಗುಣಗಳ ಬಗ್ಗೆ ಹೇಳ್ತಾರೆ ಅಂತಾಯ್ತು. ಬೇಗ ಮುಗಿಸ್ಬಿಡ್ಬೇಕಾಗ ಆಸುರಿ ಗುಣ ಬಂದಾಗೆಲ್ಲ ಲೈಟ್ ಹೋಗ್ತಾ ಇದೆ. ಅಂದರೆ ಒಳ್ಳೆಯ ಗುಣಗಳನ್ನ ಹೇಳೋದಕ್ಕೆ 4 ಶ್ಲೋಕ ಸಾಕು ಅನ್ನಿಸ್ತೇನೋ ಭಗವಂತನಿಗೆ. ಅವುಗಳ ಬಗ್ಗೆ ಜಾಸ್ತಿ ಟೈಮ್ ಬೇಕು. ಯಾಕಂದರೆ ಯಾವುದು ಕೆಟ್ಟದ್ದು ಅದನ್ನೇ ಸರಿ ಮಾಡಬೇಕಲ್ವ, ಅದು ಬಹುಶಃ ಜಾಸ್ತಿ ಟೈಮ್ ತೊಗೊಂಡಿದ್ದಾನೆ ಅನಿಸುತ್ತೆ. ಈ ಅಧ್ಯಾಯ ಶುರು ಆಗೋದು ಕೃಷ್ಣನ ಮಾತಿನಿಂದಲೇ ಶುರು ಆಗ್ತದೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಇಲ್ಲಿ ಗುಣಗಳ ಪಟ್ಟಿ ಮಾಡ್ತಾ ಹೋಗ್ತಾನೆ. ಈ ಸೆಂಟೆನ್ಸ್ ಮುಗುದಿಲ್ಲ, ಅಲ್ಲಿಗೆ ಇನ್ನು ಮುಂದುವರಿಬೇಕಾದ ಹಾಗೇನೆ ಆ ಗುಣಗಳ ಪಟ್ಟಿ ಮಾಡ್ತಾ ಯಾವುದು ಮುಖ್ಯ ಗುಣ ಅಂತ. ಸಾಮಾನ್ಯವಾಗಿ ನೋಡಿ, ನಿಮ್ಮ ಸ್ನೇಹಿತರ ಹೆಸರು ಹೇಳಿ ಒಂದು 20 ಜನದ್ದು ಅಂತಂದರೆ ಮೊದಲನೇ 4 ಹೆಸರು ನಿಮ್ಗೆ ಅತ್ಯಂತ ಹೃದಯಕ್ಕೆ ಹತ್ತಿರವಾಗಿರೋ ಹೆಸರು ಬರ್ತವೆ ಅಲ್ವಾ. ನಂತರ ಹುಡ್ಕೊಂಡು ಹೋಗ್ತೀವಿ, ಅವರೊಬ್ರು ಇದ್ದಾರಲ್ಲ ಅಂಥೇಳಿ. ಅಂದರೆ ಮೊದಲನೇ 4 ಹೆಸರಲ್ಲಿ ನಿಮ್ಗೆ ಆತ್ಮೀಯರು ಬಂದುಬಿಟ್ಟಿದ್ದಾರೆ. ಹಾಗೆ ಭಗವಂತ ಶ್ಲೋಕ ಹೇಳಿದಾಗ ಮೊದಲನೇ ಶ್ಲೋಕದಲ್ಲಿ ಬಂದಂಥ ಗುಣಗಳು ಯಾವುದು ಅಂತ ಅವನಿಗೆ ಭಾಳ ಮುಖ್ಯ ಅನಿಸಿದ್ದು. ಅದರಲ್ಲಿ ಮೊದಲನೇ ಗುಣ ಯಾವುದು ಅಂತ, ಅಭಯಂ, ಭಯ ಇಲ್ಲದೆ ಇರುವಂಥದ್ದು. ಸತ್ವ ಸಂಶುದ್ಧಿ, ಅಂತಃಕರಣ ಶುದ್ಧಿ ಆಗುವಂಥದ್ದು. ಜ್ಞಾನದಲ್ಲಿ ಮತ್ತು ಯೋಗದಲ್ಲಿ ಸ್ಥಿರತೆ, ಜ್ಞಾನ ಯೋಗ ವ್ಯವಸ್ಥಿತಿ. ದಾನ, ಇಂದ್ರಿಯ ನಿಗ್ರಹ, ಯಜ್ಞ ಅಥವಾ ತ್ಯಾಗ, ಶಾಸ್ತ್ರಾಧ್ಯಯನ, ತಪಸ್ಸು, ಸರಳತೆ. ಆರ್ಜವ ಅಂದರೆ ಸರಳತೆ ಅಂತ ನಾನು ನೋಡಿದ್ವಿ. ಈ ಗುಣಗಳನ್ನು ಹೇಳ್ಕೊಂಡು ಹೋಗಿದ್ದಾನೆ. ಡಿ ವಿ ಜಿ ಭಾಳ ಸೂಕ್ಷ್ಮವಾಗಿ ಈ ಅಧ್ಯಾಯವನ್ನು ನಡೆಸಿದ್ದಾರೆ ಅಂತ ಹೇಳಬೇಕು. ಇದರೊಳಗೆ ಅವರು ಕೆಲವು ಗುಣಗಳನ್ನು ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಯಾಕೆಂದರೆ ನಮ್ಮ ಯುಗಕ್ಕೆ ಬೇಕಾದಂಥ ಗುಣಗಳು ಯಾವುದು ಅಂತ, ಯಾವುದು ಸ್ವಾಭಾವಿಕವಾಗಿ ಬಂದದ್ದು ಅದು ಜಾಸ್ತಿ ವರ್ಣನೆ ಮಾಡೋಕ್ಕೆ ಹೋಗಿಲ್ಲ. ನಮಗೆ ಈ ಪ್ರಪಂಚಕ್ಕೆ ಯಾವುದು ಬೇಕೋ ಅದನ್ನು ಒತ್ತಿ ಕೊಟ್ಟು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಇದೆ. ದೊಡ್ಡ ಅಂತ ಮಹಾನುಭಾವರು ಸುಮ್ಮನೆ ಬರೆಯೋಲ್ಲ 4 ಪೇಜು, ಬರೀಬೇಕಾದ್ರೆ ಅದು ಅವಶ್ಯಕತೆ ಅನಿಸಿದೆ ಇವತ್ತಿನ ಸಮಾಜಕ್ಕೆ ಅವರಿಗೆ. ಮೊದಲನೇದು ಅಭಯಂ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅಭಯ, ಅಭಯ ಅಂದರೆ ಭಯ ಇಲ್ಲದೆ ಇರುವಂಥದ್ದು. ಭಯ ಏಕೆ ಇರಬಾರ್ದು ಅಂದರೆ ಸತ್ಯ ಹೇಳೋದರಲ್ಲಿ, ಧರ್ಮ ಆಚರಿಸೋದ್ರಲ್ಲಿ ಭಯ ಇರಬಾರ್ದು ಅಂತ. ಕೆಲವು ಹೇಳ್ತಾರೆ, ನಾನು ಯಾವುದೂ ಭಯ ಇಲ್ಲರಿ, ಏನು ಬೇಕಾದ್ದು ಮಾಡಿಬಿಡ್ತೇನೆ ನಾನು ಅಂತ. ಏನು ಬೇಕಾದ್ದು ಮಾಡೋದಕ್ಕೆ ಭಯ ಇರಬೇಕು. ಧರ್ಮ ನಡೆಸೋದಕ್ಕೆ, ಸತ್ಯ ಹೇಳೋದರಲ್ಲಿ ನಿರ್ಭಯರಾಗಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಡಿ ವಿ ಜಿ ಬರೀತಾರೆ ಅದರೊಳಗೆ, ಕೆಲವರಿಗೆ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಭಯ ಇರೋದಿಲ್ಲ, ಅಂಥವ್ರಿಗೆ ಭಯ ಇರಬೇಕು. ಸತ್ಯ ಹೇಳೋದಕ್ಕೆ, ಧರ್ಮದ ಕೆಲಸ ಮಾಡೋದಕ್ಕೆ ನಿರ್ಭಯರಾಗಿರಬೇಕು ಅಂತ. ಭಯದಲ್ಲಿ, ಇದು ಡಿ ವಿ ಜಿ ಮಾತು, ನಾನು ತುಂಬ ಮನಸ್ಸಿಗೆ ಹೆಟ್ಟಿದಂಥ ಮಾತು, ಭಯದಲ್ಲಿ ಯಾವ ಗುಣಶೀಲದ ಮೌಲ್ಯವೂ ಬೆಳೆಯಲಾರದು. ಎಷ್ಟು ಅದ್ಭುತವಾದ ಮಾತು ಗೊತ್ತಾ. ನಾವೆಲ್ಲ ಪೇರೆಂಟ್ಸ್ ಆಗಿದ್ದವರು ಬಹಳ ಚಿಂತೆ ಮಾಡಿ ನೋಡಬೇಕಾದದ್ದು. ಭಯದಲ್ಲಿ ಯಾವುದೇ ಗುಣಶೀಲವಾದಂಥ ಮೌಲ್ಯ ಬೆಳೆಯೋದಿಲ್ಲ. ಮೌಲ್ಯ, ಗುಣ ಮತ್ತು ಶೀಲವುಳ್ಳಂಥ ಮೌಲ್ಯ ಬೆಳೆಸಬೇಕಾದ್ರೆ ನಿರ್ಭಯದ ವಾತಾವರಣದಲ್ಲಿ ಇರಬೇಕದು. ಭಯ ಇದ್ದಾಗ ಸತ್ಯ ಹಿಂದೆ ಸರಿಯುತ್ತದೆ. ಇದು ಬಹಳ ಮುಖ್ಯ ಮಾತು. ಸತ್ಯಕ್ಕೂ ನ್ಯಾಯ, ಸತ್ಯ ನ್ಯಾಯ ನಿಮ್ಮ ಕಡೆ ಇದೆ ಅಂತಂದಾಗ ಮಾತ್ರ ನಿರ್ಭೀತಿ ಬರುತ್ತೆ. ನಮ್ಮ ಭೀತಿ ಬರೋದು ಯಾವಾಗ? ಸತ್ಯ ನನ್ನ ಕಡೆ ಇಲ್ಲ ಅಂದಾಗ, ನಾನು ಸುಳ್ಳು ಹೇಳ್ತೀನಿ ಅಂತಂದಾಗ, ಯಾರಿಗೋ ಮೋಸ ಮಾಡ್ತೀನಿ ಅಂದಾಗ ನನ್ನ ಮನಸ್ಸು ನಿರ್ಭೀತಿ ಬರೋದಿಲ್ಲ. ಗಮನಿಸಿರಬೇಕು, ಒಬ್ಬ ಪೈಲ್ವಾನ್ ಆದಂಥ ಕಳ್ಳ ಸಾಮಾನು ತೊಗೊಂಡು ಓಡ್ತಿರ್ತಾನೆ, ಮನೆಯಿಂದ ಕಳ್ತನ ಮಾಡಿಕೊಂಡು. ಹಿಂದೆ ಕಡ್ಡಿ ಪೈಲ್ವಾನ್ ಅಂತ ಪೊಲೀಸ್ ಬೆನ್ನು ಹತ್ತಿರ್ತಾನೆ. ನೋಡಿ, ಅವನು ಓಡ್ತಾ ತಪ್ಪಿಸ್ಕೊಂಡು ಪೊಲೀಸ್ ಜೋರಾಗಿ ಹೋಗ್ತಿರ್ತಾನೆ. ಯಾಕೆ ಅಂದರೆ ಅವನ ಮನಸ್ಸು ಗಿಲ್ಟಿ ಫೀಲಿಂಗ್ ಇದೆ, ಅವನಿಗೆ ತಪ್ಪು ಮಾಡಿದ್ದೀನಿ, ಅಪರಾಧಿ ಮನೋಭಾವ ಇದೆ ಕಳ್ಳನಿಗೆ. ಆದ್ದರಿಂದ ದೇಹ ದೊಡ್ಡದಾದರೂ ಕೂಡ ಅವನ ನಿರ್ಭೀತಿ ಬರಲಿಲ್ಲ. ಇವನು ಪೊಲೀಸ್ ಅವನು ಹಿಡಿಬೇಕು ಅಂತ ಹೋಗ್ತಾನಲ್ಲ, ಧರ್ಮ ಸಂರಕ್ಷಣೆ ಮಾಡೋಕೆ ಕೊಟ್ಟಿದ್ದಾನೆ ಈಗ ಇವನು, ಆದ್ದರಿಂದ ಅವನ ನಿರ್ಭೀತಿ ಇದೆ. ಅದಕ್ಕೆ ಹೇಳ್ತಾರೆ, ಎಲ್ಲಿ ನಿಮ್ಮ ಮನಸ್ಸಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಅದು ಸತ್ಯ ಇದೆಯೋ, ನಿರ್ಭೀತಿ ತಾನೇ ಬರುತ್ತೆ. ಒಂದು ಮಾತನ್ನು ಹೇಳ್ತಾರೆ ಡಿ ವಿ ಜಿ ಭಾಳ ಚೆನ್ನಾಗಿ. ಕೆಲವು ಜನ ಭಯ ಪಟ್ಕೊಳ್ಳೋದು ಯಾಕೆ ಅಂದರೆ ದ ಫಿಯರ್ ಆಫ್ ಕಾನ್ಸಿಕ್ವೆನ್ಸ್ ಅಂತ. ಅವ್ರ ಮಾತು ಹಾಗೆ ಬರೆದಿದ್ದಾರೆ ಅವರು. ಫಿಯರ್ ಆಫ್ ಕಾನ್ಸಿಕ್ವೆನ್ಸ್ ಅಂದರೆ ಯಾರು ಏನು ಅನ್ಕೋತಾರೋ, ಅಂದರೆ ಏನಾಗ್ಬಿಡುತ್ತೋ, ಯಾಕೆ ಮಾತಾಡೋದು ಸ್ವಾಮಿ, ಸುಮ್ಮನೆ ಇದ್ದು ಬಿಡಿ, ಮಾತಾಡೋದು ಬೇಡ ಅಂತ ಬಿಡ್ತೇವೆ ಅಂತ. ಅದು ಬಿಡಬಾರ್ದು ಅಂತ.
ನನಗೊಂದು ವೈಯಕ್ತಿಕವಾದಂಥ ಒಂದು ಅನುಭವ ಹೇಳಿಬಿಡ್ತೇನೆ. ಎಷ್ಟೋ ವರ್ಷಗಳ ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಬಂದಾಗೆ 20 ವರ್ಷ ಆಯ್ತೇನೋ. ಅದಕ್ಕಿಂತ ಮೊದಲು ಒಂದು ಆರ್ಟಿಕಲ್ ಬರೆದಿದ್ದೆ, ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಬರ್ತಿತ್ತು ಮೊದಲು, ಖುಷ್ವಂತ್ ಸಿಂಗ್ ಎಡಿಟರ್ ಆಗಿದ್ದಾಗ. ಒಂದೇನೋ ಉತ್ಸಾಹ ನನಗೆ, ಆಗಿನ ಹೊಸದಾಗಿ ಮೇಷ್ಟ್ರ ಆದವನು, ಏನೋ ಕಂಡ್ರೆ ಬೇಜಾರಾಗಿಬಿಡುತ್ತಲ್ಲ. ಆವಾಗ ದೇಶದಲ್ಲಿ ಒಂದು ಆಗ್ತಾಯಿತ್ತು, ವರ್ಗಗಳನ್ನು ಭಾಗ ಮಾಡುವಂಥದ್ದು, ಮುಂದುವರಿದವರು ಹಿಂದುವರಿದವರು, ಆ 108 ಜಾತಿಗಳು ಭಾಗ ಮಾಡ್ತಾಯಿದ್ರು. ಈ ರಿಸರ್ವೇಷನ್ ಸಲುವಾಗಿ ಏನೋ ಮಾಡ್ತಾಯಿದ್ರು ಅನಿಸುತ್ತೆ. ಯಾಕೋ ನನಗೆ ಅವಾಗ ಮನಸ್ಸಿಗೆ ಸರಿ ಅನ್ನಿಸ್ತಿಲ್ಲ. ಒಂದು ಆರ್ಟಿಕಲ್ ಬರೆದು ಹೆಡಿಂಗ್ ಕೊಟ್ಟಿದ್ದೆ, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ, ಬುದ್ಧಿಮತ್ತೆಯ ಅಪ್ರಾಮಾಣಿಕತೆ ಅಂತ ನಾನು ಬರೆದಿದ್ದೆ. ನಿಜವಾಗಲೂ ಭಾರತದಲ್ಲಿ ಅಕ್ಷರ ಕುಕ್ಷಿಗಳಿದ್ದಾರೆ, ನಿರಕ್ಷರ ಕುಕ್ಷಿಗಳಿದ್ದಾರೆ. ಅಕ್ಷರ ಬರೆಯೋಲ್ಲ, ಅವರು ಓದು ಬರೆಯ ಕಲ್ತಿಲ್ಲ. ಅವರಿಂದ ಬಹಳ ತೊಂದರೆ ಆಗಿದೆ ದೇಶಕ್ಕೆ. ದೇಶ ಹಿಂದುಳಿದಿದ್ದೇ ಅಕ್ಷರ ಬರಲಿಲ್ಲ ನಮ್ಮಲ್ಲಿ ಜನಕ್ಕೆ ಅಂತ ನಾನು ಬರೆದಿದ್ದೆ. ಅದು ಸುಳ್ಳು, ನನ್ನ ಮಟ್ಟಿಗೆ ಸುಳ್ಳು. ದೇಶಕ್ಕೆ ಆತಂಕ ಇರೋದು ಅಕ್ಷರ ಗೊತ್ತಿರೋರಿಂದ, ಗೊತ್ತಿಲ್ಲದೆ ಇರೋರಿಂದ ಅಲ್ಲ. ಬ್ಯಾಂಕಲ್ಲಿ ಚೆಕ್ ಫೋರ್ಜ್ ಮಾಡೋನು ಅನಕ್ಷರ ಮಾಡಿಲ್ಲ. ಯಾವುದೋ ಬ್ರಿಡ್ಜನ್ನು ಸುಳ್ಳು ರಿಸೀಟ್ ಕೊಟ್ಟು ಏನೋ ಮಾಡಿಕೊಂಡು ಬ್ರಿಡ್ಜ್ ಬಿದ್ದು ಹೋಯ್ತಲ್ಲ, ಆ ಇಂಜಿನಿಯರ್ ಆದವನು ನಿರಕ್ಷರ ಕುಕ್ಷಿ ಅಲ್ಲ. ಎಂತಿಂಥ ಅನಾಹುತ ಆಗ್ತಿರ್ಬೇಕಾದ್ರೆ ಜಗತ್ತಲ್ಲಿ ಅದು ನಿರಕ್ಷರಿಗಳಿಂದ ಆಗಿಲ್ಲ, ಅಕ್ಷರ ಗೊತ್ತಿದ್ದು ಅಪ್ರಾಮಾಣಿಕರಾದದ್ದು ಆಗಿದೆ ಅಂತೇಳಿ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದೆ. ಅದಕ್ಕೆ ಕಾರಣ ಇಷ್ಟೇ. ಆಗ ಇನ್ನೊಂದು ಚರ್ಚೆ ಆಗ್ತಾಯಿತ್ತು 1974 ಈ ಪೋಖ್ರಾನ್ ಎಕ್ಸ್ಪ್ಲೋಷನ್ ಅಂತ ಆಯಿತು. ನಾವು ನೋಡಿರ್ಬೇಕು ಪ್ರಯೋಗ, ನ್ಯೂಕ್ಲಿಯರ್ ಮಿಸೈಲ್ ಮಾಡಬೇಕು ಅಂತ. ಆವಾಗ ಭಾರತ ಪರಮಾಣು ಶಕ್ತಿಯನ್ನು ಪಡ್ಕೊಳ್ಬೇಕೇ ಬೇಡವೇ ಅಂತ ಚರ್ಚೆ ಆಗೋದು ಪಾರ್ಲಿಮೆಂಟಲ್ಲಿ, ದೊಡ್ಡ ಜೋರು ಚರ್ಚೆ. ನನಗೆ ಸಂಕಟ ಆಗೋದೇನು ಅಂದರೆ, ಆ್ಯಟಮ್ ಅಂದರೆ ಏನು ಅಂತ ಗೊತ್ತಿಲ್ಲದಂಥ ಪಾರ್ಲಿಮೆಂಟೇರಿಯನ್ ಜಗಳಾಡ್ತಾ ಇದ್ದಾನೆ ಅಷ್ಟೇ ಪಾರ್ಲಿಮೆಂಟಲ್ಲಿ, ನ್ಯೂಕ್ಲಿಯರ್ ಆಗಬೇಕೇ ಆಗಬಾರ್ದೆ ಅಂತ. ಆದರೆ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಒಬ್ಬರು ಮಾತಾಡಿಲ್ಲ. ನೀವು ಮಾತಾಡಬೇಕು ಸ್ವಾಮಿ, ನ್ಯೂಕ್ಲಿಯರ್ ಆಗಬೇಕಾ ಆಗಬಾರ್ದು, ನೀವು ಸುಮ್ಮನೆ ಕೂತಿದ್ದೀರಿ. ಭಾರತವನ್ನು ಹರಿದು ಚಿಂದಿ ಮಾಡ್ತಾ ಇದ್ದೀವಿ ನಾವು, ಜಾತಿಗಳ ಮೂಲಕ ಅಲ್ಲಿ ಇಲ್ಲಿಂದ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದು ಅದು ಬರೆದಿದ್ದೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಜಗಳಾಡ್ತಿದ್ದಾರೆ, ಇಷ್ಟು ಪರ್ಸೆಂಟು ಅಂತ ಹಂಚ್ಕೋತಾ ಇದ್ದಾರೆ ಎಲ್ಲರೂ ಅಲ್ಲಿ ಪಾರ್ಲಿಮೆಂಟಲ್ಲಿ. ನಮ್ಮ ಸೋಷಿಯಾಲಜಿಸ್ಟ್ ಏನು ಮಾಡಿದ್ದಾರೆ, ಮಾತಾಡಿದ್ದಾರೆ ಒಬ್ಬರಾದರು. ಅದಕ್ಕೆ ನಾನು ಬರೆದಿದ್ದೆ, ನಾವು ವಿ ಆರ್ ಅಫ್ರೇಡ್ ಆಫ್ ದ ಫ್ರೌನಿಂಗ್ ಐಸ್ ಆಫ್ ದಿ ಪವರ್ಸ್ ದ್ಯಾಟ್ ಬಿ. ನನ್ನ ಮೇಲಿನವ್ರು ಏನು ಅನ್ಕೊಂಡ್ಬಿಡ್ತಾರೋ, ಎಲ್ಲಿ ನನ್ನ ನೌಕರಿ ಹೋಗ್ತದೋ ಅಂತ ಹೆದರಿ ಸತ್ಯ ಮಾತಾಡ್ತಾ ಇಲ್ಲ ನಾವು. ಆದ್ದರಿಂದ ನಮ್ಮಷ್ಟು ಡಿಸ್ಆನೆಸ್ಟ್ ಯಾರೂ ಇಲ್ಲ, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಅದಕ್ಕೆ ಭಾಳ ಜೋರಾಗಿ ಪ್ರತಿಕ್ರಿಯೆ ಬಂತು. ಖುಷ್ವಂತ್ ಸಿಂಗನ್ನು ಬರೀಬೇಕಾಯ್ತು ಕೊನೆಗೆ, ಅದಕ್ಕೆ ಇಲ್ಲಿಗೆ ವಾದ ವಿವಾದ ನಿಲ್ಲಿಸ್ತೇವೆ ಅಂತ. ಇನ್ನೊಬ್ಬರು IIT ಡೈರೆಕ್ಟರ್ ಆಗಿದ್ದರು ಒಬ್ಬರು, ಅವ್ರು ನನ್ನ ಪರವಾಗಿ ಒಂದು ಒಳ್ಳೆ ಆರ್ಟಿಕಲ್ ಬರೆದ್ರು ಸ್ಟ್ರಾಂಗ್ ಆಗಿ. ಐ ಎಂಟೈರ್ಲಿ ಅಗ್ರಿ ವಿತ್ ದಿ ಯಂಗ್ ಮ್ಯಾನ್, ವಾಟ್ ಈ ಸೇಸ್ ಇಸ್ ರೈಟ್, ವಿ ಶುಡ್ ಬಿ ಸ್ಕೇರ್ಡ್ ಆಫ್ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ರಾದರ್ ದ್ಯಾನ್ ಇಲ್ಲಿಟ್ರೇಟ್ಸ್ ಅಂತ ಬರೆದ್ರು. ಚರ್ಚೆ ನಿಂತು ಹೋಯಿತು. ಹೀಗೆ ಬರೆದಾಗ ಯಾಕೆ ಹಂಗೆ ಬರಿತೀವಿ ಅಂದರೆ, ನಮಗೆ ಹೆದರಿಕೆ ಯಾಕೋ, ಸತ್ಯ ಹೇಳೋಕೆ ಯಾಕೆ ಹೆದರ್ತೀವಿ ಗೊತ್ತಾ? ಏನಾದರೂ ತೊಂದರೆ ಆದರೆ ಯಾಕೆ? ನಮ್ಮ ಚರ್ಚೆ ಎಲ್ಲ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಇರುವಂಥದ್ದು. ದಿನ ಬೆಳಗ್ಗೆ ಪೇಪರ್ ಬಂದ ತಕ್ಷಣ ಯಾಕೆ ಹಿಂಗೆ ಮಾಡಬೇಕು ಇವನು, ಯಾರು ಕೇಳ್ತಾರೆ ನಾನು ಮಾತಾಡಿದ್ದನ್ನು? ಮಾತಾಡೋದು ಬಿಡೋಲ್ಲ, ಇಲ್ಲೇ ಮಾತಾಡ್ತೀವಿ. ಆದರೆ ಗಟ್ಟಿಯಾಗಿ ಪ್ಲ್ಯಾಟ್ಫಾರ್ಮಲ್ಲಿ ಹೇಳಿ ಅಂದರೆ ಹೇಳೋಲ್ಲ. ನನಗೆ ಸಂತೋಷ ಆಗೋದು ಅಂದರೆ, ನಾನು ಅಮೇರಿಕನ್ ಭಕ್ತ ಅಲ್ಲ, ಮೊದಲು ಹೇಳಿಬಿಡ್ಬೇಕು ನಾನು ಅದನ್ನು. ನಾನು ಆಚೆ ವರ್ಷ ಅಮೇರಿಕಕ್ಕೆ ಹೋದಾಗ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಂತಿದೆ ಸಿಯಾಟಲಲ್ಲಿ. ಈ ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಆಗ್ತಿರೋ ಟೈಮ್ ಅದು ಆಗ್ತಿರ್ಬೇಕಾದ್ರೆ, ಆಗಿರುವಂಥ ನೊಬೆಲ್ ಪ್ರಶಸ್ತಿ ವಿಷೇತ ಅಲ್ಲಿಬ್ಬನು ಲೆಕ್ಚರ್ ಇಟ್ಟಿದ್ದರು. ಅವತ್ತು ನಾನು ಸಾಯಂಕಾಲ ಕೇಳೋಕೆ ಅವಕಾಶ ಆಯಿತು. ಅವನು ಹೇಳ್ತಿದ್ದ, ಅವನು ಆರ್ಗನೈಸ್ಡ್ ಡಿಫೆನ್ಸ್ ಈಸ್ ಅನದರ್ ವಾರ್ ಅಂತ ಹೇಳಿ, ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಹಾಗೆ ಹೇಗೆ ಅಂತ ಹೇಳಿ ಅಟ್ಯಾಕ್ ಮಾಡ್ತಿದ್ದೀರಲ್ಲ, ಇದರಂಥ ಕ್ರೈಮ್ ಇನ್ನೊಂದಿಲ್ಲ ಅಂಥೇಳಿ ಅವನು ಅಮೇರಿಕನ್ ಪ್ರೆಸಿಡೆಂಟನ್ನು ಅವನು ಹಿಗ್ಗಾಮುಗ್ಗ ಬೈದಷ್ಟು ನಾವು ಎಂದೂ ನೋಡಿ ಕೇಳಿರಲಿಲ್ಲ ನಾನು. ಅವ್ರ ಮುಲಾಜಿಲ್ಲ, ಯಾಕಂದ್ರೆ ಸತ್ಯ ಇದೆ ಅವನು ಹೇಳೋದ್ರಲ್ಲಿ. ಈ ಸತ್ಯ ಹೇಳೋಕ್ಕೆ ಹೆದರ್ತೀವಲ್ಲ ನಾವು, ಇದು ಹೇಳ್ತಾರೆ DVG ಕಷ್ಟಪಡೋದು ಇದು. ಜನ ಏನು ಅಂದ್ಬಿಡ್ತಾರೋ ಅಂತ ಹೆದರ್ಕೊಂಡು ಸತ್ಯ ಹೇಳೋಲ್ಲ, ಅದು ನಿರ್ಭೀತಿ ಲಕ್ಷಣ ಅಲ್ಲ. ಅದು ಒಳ್ಳೆಯ ಗುಣ, ಮೊದಲನೇ ಗುಣ ನಮ್ಗೆ ಬೇಕಾದದ್ದು 21ನೇ ಶತಮಾನಕ್ಕೆ ಈಗ ಅಂದರೆ ನಿರ್ಭೀತಿ ಎಂದು ಹೇಳುವಂಥದ್ದು. ನನಗೆ ಸತ್ಯ ಅನಿಸಿದ್ದನ್ನು, ವಾಟ್ ಐ ಫೈಂಡ್ ಮೋಸ್ಟ್ ಸೇಕ್ರೆಡ್, ಐ ಶುಡ್ ನಾಟ್ ಹೆಸಿಟೇಟ್ ಟು ಸ್ಪೀಕ್ ಇಟ್ ಔಟ್. ಅದು ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ನಾನು ನಂಬಿಕೊಂಡ ವಿಷಯದಲ್ಲಿ ತುಂಬ ಶ್ರದ್ಧೆ ಇದ್ದರೆ, ಖಚಿತತೆ ಇದ್ದರೆ ನಿರ್ಭಯತೆ ಬರ್ತದೆ. ಗಾಂಧೀಜಿ ಒಂದು ಎಕ್ಸಾಂಪಲ್ ಅದಕ್ಕೆ. ಡಿವಿಷನೇ ಬರೀತಾರೆ, ಗಾಂಧೀಜಿ ಮಾತಿಗೊಂದು ಮಾದರಿ ಇದ್ದ ಹಾಗೆ. ಯಾವುದರ ಬಗ್ಗೆ ಚಿಂತೆ ಆ ಮನುಷ್ಯನಿಗೆ, ಯಾರ ಬಗ್ಗೆನೂ ಭಯ ಇಲ್ಲಲ್ಲ. ಕ್ರಿಪ್ಸ್ಗೂ ಹೇಳಿ ಕಳಿಸಿದ್ರು, ಮೌಂಟ್ ಬ್ಯಾಟನಿಗೆ ಹೇಳ್ತಾ ಇದ್ರು, ಬೇಕಾದಾಗ ಹೇಳೋರು. ರಾಜನನ್ನು ಕ್ವೀನ್ ಭೇಟಿಯಾಗೋಕೆ ಹೋದಾಗ ಬಿಡೋಲ್ಲ ಅಂದರು ಒಳಗಡೆ. ನೀವು ಸರಿಯಾಗಿ ಡ್ರೆಸ್ ಹಾಕ್ಕೊಂಡಿಲ್ಲ, ಯು ಆರ್ ಎ ಹಾಫ್ ನೆಕೆಡ್ ಫಕೀರ್, ಯು ಕೆನಾಟ್ ಬಿ ಲೆಫ್ಟ್ ಇನ್ಸೈಡ್ ಅಂದರು. ಕೊನೆಗೆ ಹಾಗೆ ಹೋದರು ಗಾಂಧೀಜಿ. ಭೇಟಿಯಾಗಿ ಬಂದು ನನಗೆ ಕೇಳಿದ್ರಂತೆ, ಏನು ರಾಜರು ನಿಮ್ಮನ್ನು ಹ್ಯಾಕ್ ಸ್ವಾಗತಿಸಿದ್ರು, ಈ ಬಟ್ಟೆ ಹೆಂಗೆ ಹಾಕ್ಕೊಂಡಿದ್ದೀರಲ್ಲ ಅಂತ.
ಅವ್ರು ಹೇಳಿದ್ರಂತೆ, ಕಿಂಗ್ ವಾಸ್ ವೇರಿಂಗ್ ಇನಫ್ ಫಾರ್ ಬೋತ್ ಆಫ್ ಅಸ್ ಅಂತ. ನಮಗಿಬ್ಬರಿಗೂ ಸಾಕಾಗಿ ಬಟ್ಟೆ ರಾಜ ಹಾಕ್ಕೊಂಡಿದ್ದ, ನನಗೇನು ಚಿಂತೆ ಇಲ್ಲ ಅಂತ ಹೇಳಿದ್ರಂತೆ. ಅವ್ರಿಗೆ ಯಾರು ಚಿಂತೆ ಹೇಳಿ? ಬಂದು ಓಪನ್ ಪೇಪರ್ಲೇ ಬಂತು ಹಾಗೇನೆ. ಅವ್ರ ಚಿಂತೆ ಇಲ್ಲ, ಯಾಕಂದರೆ ಅವರಿಗೆ ಸ್ವಂತ ಆಸಕ್ತಿ ಏನೂ ಇಲ್ಲ ಅದರೊಳಗೆ. ನೋಡಿ, ನನಗೆ ಎಲ್ಲಿ ನನ್ನ ಸ್ವಂತ ಆಸಕ್ತಿ ಇರ್ತದೋ ಸತ್ಯ ಬರೋದು ಕಷ್ಟ ಆಗುತ್ತೆ. ಸ್ವಂತ ಆಸಕ್ತಿ ಇಲ್ಲ, ನಿರ್ಭೀತಿ ಬಂದ್ಬಿಡ್ತು. ಗಾಂಧೀಜಿಯವರ ಜೀವನದಲ್ಲಿ ಎಷ್ಟು ಕಡೆ ಘಟನೆ ಹೇಳ್ಬೋದು ಗೊತ್ತಾ? ಆ ಥರದ್ದು ನಿರ್ಭೀತಿ ಅಂತ ಪ್ರಸಂಗ ಬಂದದ್ದು. ಜನರಲ್ ಸ್ಮಟ್ಸ್ ಸೌತ್ ಆಫ್ರಿಕಾದಲ್ಲಿದ್ದಾಗ ಬಂದು ಎದೆಗೆ ಒದ್ದ ಇವನಿಗೆ, ಗಾಂಧೀಜಿಗೆ ಎದೆಗೆ ಒದ್ದು ಜೈಲಿಗೆ ಹಾಕಿದರೆ ಇವರು ಚಪ್ಪಲಿ ಮಾಡಿಕೊಟ್ರು ಅವನಿಗೆ, ಹೋಗಿ ಹಾಕೋ ಕಾಲಿಗೆ ಅಂತ. ಯಾರ ಬಗ್ಗೆ ಹೆದರಿಕೆ? ಅವ್ರು ಯಾರ ಬಗ್ಗೆ ಹೆದರಿಕೆ ಇಲ್ಲ. ಆ ಸ್ಮಟ್ಸ್ ಹೇಳ್ತಾರೆ, ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಹೊಡಿಬೇಕಾ ಹೊಡಿ, ನಾನು ಸತ್ಯಾಗ್ರಹ ಮಾಡೋದು ಮಾಡ್ತೀನಿ ನಾನು. ನಿರ್ಭೀತಿ. ಕಲ್ಕತ್ತಾದಲ್ಲಿ ಸ್ವಾತಂತ್ರ್ಯ ಸಿಕ್ಕು ಒಂದು ತಿಂಗಳೊಳಗೆ ಮೌಂಟ್ ಬಟನ್ ಹೇಳ್ತಾ ಇದ್ದ, ಐ ಓನ್ಲಿ ಪ್ರೇ ದಟ್ ದಿ ಕಮ್ಯುನಲ್ ವೈಲೆನ್ಸ್ ವಿಲ್ ನಾಟ್ ಗೆಟ್ ಇನ್ ಟು ಕಲ್ಕತ್ತಾ. ಬೇರೆ ಕಡೆ ಕಂಟ್ರೋಲ್ ಮಾಡ್ಬೋದು. ಇಫ್ ಇಟ್ ಗೋಸ್ ಇನ್ ಟು ದಿ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ, ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ಕಲ್ಕತ್ತಾದಲ್ಲಿ ಕೋಮುಗಲಭೆ ಶುರು ಆದರೆ ಯಾವ ಸೈನ್ಯದಿಂದ ನಿಲ್ಲಿಸೋಕ್ಕಾಗೋದಿಲ್ಲ. ಬಟ್ ಐ ಹ್ಯಾವ್ ಓನ್ಲಿ ಒನ್ ಮ್ಯಾನ್ ಫೋರ್ಸ್. ಅವನು ಹೇಳ್ತಾನೆ, ಐ ಹ್ಯಾವ್ ಒನ್ ಮ್ಯಾನ್ ಫೋರ್ಸ್, ದಟ್ ಇಸ್ ಓನ್ಲಿ ಗಾಂಧಿ. ನೋಡಿ, ಅಷ್ಟು ಹಿಂದೂ ಮುಸ್ಲಿಂ ಗಲಾಟೆ ಆದರೆ ಇವರು ಹೋಗಿದ್ದದ್ದು ಹೈದರಿ ಹೌಸಲ್ಲಿ, ಮುಸ್ಲಿಮ ಮೇಲೆ ಇದ್ದಾರೆ. ಹೋಗಿ ಧೈರ್ಯ ಬೇಕು, ಎಷ್ಟು ಧೈರ್ಯ ಬೇಕಾಗುತ್ತಾ? ಜನ ಕಲ್ಲು ಹೊಡೆದ್ರು, ಚಪ್ಪಲಿ ಎಸೆದ್ರು ಅವ್ರ ಕಾರಿಗೆ ಹೋದಾಗ, ನೀನು ಮುಸ್ಲಿಂ ಸಹಾಯ ಮಾಡೋಕೆ ಬಂದಿದ್ದೀಯ ಹಾಗೆ ಹೇಗೆ ಅಂತ ಹೇಳಿ. ಒಬ್ಬ ಮನುಷ್ಯ, ಇವರು ಉಪವಾಸ ಮಾಡಿದರು. ಉಪವಾಸ ಏನು? ಇಬ್ಬರು ಜೊತೆಯಾಗಿ ಬಂದು ಪ್ರಾರ್ಥನೆಗೆ ಬರೋ ತನಕ ಉಪವಾಸ ಬಿಡೋಲ್ಲ, ಪ್ರಾಣ ಹೋದರೂ ಅಡ್ಡಿ ಇಲ್ಲ. ಮೊದಲೇ ಸಹ ಜನ ಧಿಕ್ಕಾರ ಮಾಡಿದರು, ಕಲ್ಲು ಎಸೆದ್ರು, ಎಲ್ಲ ಮಾಡಿದರು. ಜನಕ್ಕೆ ನಂತರ ಈ ಮನುಷ್ಯನ ಸಾತ್ವಿಕ ಗುಣ ಎಲ್ಲೂ ಹೋಗಲ್ಲ, ಅದು ಉಳ್ಕೊಂಡ್ಬಿಡುತ್ತೆ. ಕೊನೆಗೆ ಬಂದು ಒಬ್ಬ ಮನುಷ್ಯ ಬಂದ, ಜೋರಾಗಿ ಬಂದ, ಹಿಂದೂ ಬಂದು ಹೇಳಿದಂಥ ಮನುಷ್ಯ, ನಿನಗೇನು ಗೊತ್ತಾಗುತ್ತೆ? ಉಪವಾಸ ಬಿದ್ದಿದೆಯಾ ಮುದುಕ ನೀನು? ಹಾಂ, ನನ್ನ ಮಗನ ಕೊಂದು ಹಾಕಿದ್ದಾರೆ ಅವರು, ಒಬ್ಬನೇ ಮಗ ನನಗೆ ಕೊಂದು ಹಾಕಿದ್ದಾರೆ, ಏನು ಮಾಡ್ಬೇಕು ಹೇಳು ನಾನು? ನೀನು ಬರೀ ಮಾತಾಡ್ತೀಯ ಶಾಂತಿ ಶಾಂತಿ ಅಂತ, ಏನು ಮಾಡ್ಬೇಕು ನಾನು ಅಂತ. ಆ ಕ್ಷಣದಲ್ಲಿ ಉಪವಾಸ ಮಾಡಿದಂಥ ಗಾಂಧಿ ಹೇಳ್ತಾರೆ, ಒಂದು ಕೆಲಸ ಮಾಡು, ಇಲ್ಲಿ ಮುಸ್ಲಿಮ್ಸ್ ಒಂದು ಹುಡುಗ ಇದ್ದಾನೆ, ಅವ್ರ ಅಪ್ಪ ಅಮ್ಮ ಕೊಂದು ಹಾಕಿದ್ದಾರೆ ನಿಮ್ಮವರು, ಆ ಹುಡುಗನ ದತ್ತಕ್ಕೆ ತಗೋ ಅಂದರು. ಏನು ಮಾತಾಡೋ ಶಕ್ತಿ ನೋಡಿ, ಎಲ್ಲಿದ್ದು ಬರುತ್ತೆ ಶಕ್ತಿ ಅದು? ನಿರ್ಭೀತಿ ಅಂದರೆ ಎಲ್ಲಿ? ಅವ್ನು ಹೇಳ್ತಾನೆ, ನನ್ನ ಮಗ ಸತ್ತೋಗಿದ್ದಾನೆ, ಏನು ಮಾಡಬೇಕು ಅಂದರೆ, ನೋಡು ಇಲ್ಲಿ ಮಗ ಇದ್ದಾನೆ, ಅಪ್ಪ ಅಮ್ಮ ಸತ್ತೋಗಿದ್ದಾರೆ, ದತ್ತಕ್ಕೆ ತಗೋ ಅವನ, ನಿನ್ನ ಮಗ ಸಿಗ್ತಾನೆ ಅಂತ. ಅಷ್ಟು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಹೋದಾಗ ಮಾತ್ರ ನಿರ್ಭೀತಿ ಬರುತ್ತೆ. ಡಿ ವಿ ಜಿನು ಅದೇ ಥರ ನಡೆಸಿದವರಲ್ವ ಜೀವನ, ನಿರ್ಭೀತಿಯಿಂದ. ಯಾರಿಗೆ ಹೆದರಿದ್ದರು? ಯಾರಿಗೂ ಹೆದರಲಿಲ್ಲ. ಹಾಗೆ ಬರೀತಿದ್ರು, ಲೇಖನ ಬರೀತಿದ್ರು. ಜರ್ನಲಿಸ್ಟ್ ಆದಾಗ ಇವರು ಆರ್ಟಿಕಲ್ ಬರೆದು ನೋಡಿ ಎಡಿಟರ್ ಹೇಳಿದಂತೆ, ಬೇಡಪ್ಪ ನೀವು ಬರಿಬೇಡಿ, ನಮ್ಮ ಪೇಪರ್ ನಿಂತು ಹೋಗುತ್ತೆ, ತೊಂದರೆ ಆಗುತ್ತೆ ಸರ್ಕಾರದಿಂದ ಅಂತ ಹೇಳಿದರು. ದಿವಾನ್ರ ಮನೆಗೆ ಬರ್ತೀನಿ ಅಂದರೆ ನಾವೇನು ಮಾಡ್ತೀವಿ? ದೊಡ್ಡವ್ರ ಮನೆಗೆ ಬರ್ತೀವಿ ಅಂದರೆ ಕಷ್ಟಪಟ್ಟು ಏನೋ ಮಾಡಿ ಮನೆ ಸಿಂಗಾರ ಮಾಡಿಡ್ತೀವಿ, ದೊಡ್ಡವ್ರು ಬರ್ತಾರೆ ಯಾವತ್ತು ಅಂತ. ಡಿ ವಿ ಜಿ ಹೇಳಿದಂತೆ ದಿವಾನ್ರಿಗೆ, ನೀವು ಬರಬೇಡಿ ನಮ್ಮ ಮನೆಗೆ ಬರಬೇಡಿ, ಯಾಕಂದರೆ ನಿಮ್ಮ ಘನತೆಗೆ ತಕ್ಕಂಥ ಆಸನ ವ್ಯವಸ್ಥೆ ನಮ್ಮ ಮನೇಲಿ ಇಲ್ಲ, ನಿಮಗೂ ಮುಜುಗರ ನನಗೂ ಮುಜುಗರ, ಬರಬೇಡಿ, ನಾನೇ ಬರ್ತೀನಿ ನಿಮ್ಮ ಕಡೆಗೆ. ದಿವಾನ್ರಿಗೆ ಹೇಳುವಂಥ ಮಾತು. ಡಿ ವಿ ಜಿ ಯಾವುದ್ರ ಬಗ್ಗೆ ಮುಲಾಜಿ ಅವರಿಗೆ? ಡಿ ಎ ಹೆಚ್ಚಿಗೆ ಮಾಡಿದರು. ಇವರು ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಮೀಟಿಂಗ್ ಹೋದಾಗ ದಿವಾನ್ ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ, ಕಷ್ಟದಲ್ಲಿದ್ದಾರೆ ಡಿ ವಿ ಜಿ, ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ. ಇವರಿಗೂ ಹೆಚ್ಚಿಗೆ ಮಾಡಿದ್ರಂತೆ. ಕೇಳಿದಂತೆ, ಎಲ್ರಿಗೂ ಆಗಿದೆಯೋ ಅಂತ ಕೇಳಿದ್ರಂತೆ. ಇಲ್ಲ, ತಮಗೆ ಮಾತ್ರ ಖಾವಂದ್ರು ಮಾಡಿದ್ದಾರೆ, ಬೇಡ ಅಂತ ಹೇಳಿ, ನನಗೆ ಬೇಡ ಅದು. ನೋಡಿ, ರಾಜರಿಗೆ ಹೇಳುವಂಥ ಶಕ್ತಿ ಅದು ಯಾವಾಗ ಬರುತ್ತೆ? ನನಗೆ ತುಂಬ ಇಷ್ಟ ಆಗೋದಂದರೆ ಒಂದು ಘಟನೆ. ತೈಮೂರ್ ಲಂಗ್, ಮಹಾಕ್ರೂರಿ ಮನುಷ್ಯ, ಮಂಗೋಲಿಯನ್ ರಾಜ. ಅವನಿಗೊಂದು ಹುಚ್ಚಿತ್ತಂತೆ, ಒಂದು ಆಸೆ, ಅವನು ಕ್ಷುದ್ರ ಆಸೆ. ಅದು ಅವನ ಆಸೆ ಏನಪ್ಪ ಅಂದರೆ, ಈ ಸೇವಕರನ್ನು ಕೊಂಡ್ಕೊಳ್ಳುವಂಥದ್ದು, ದಾಸರನ್ನು ಸ್ಲೇವ್ಸ್ ಅಂತಿದ್ವಲ್ಲ, ಕೊಂಡ್ಕೊಳ್ಳುವಂಥದ್ದು. ಒಂದೊಂದು 500-600 ಅಶ್ರಫಿ ಅಂತಿದ್ರು ಅವಾಗ, ಅಶ್ರಫಿ ಕೊಟ್ಟು ಕೊಂಡ್ಕೊಂಡು ಏನು ಮಾಡ್ತಿದ್ದ ಅಂತಂದರೆ, ತನ್ನ ದೊಡ್ಡ ದರ್ಬಾರ್ ತೆಗೆದುಬಿಟ್ಟು, ದರ್ಬಾರ್ ಎಲ್ಲೋ ಸಿಂಹಾಸನಲ್ಲಿ ಕೂತ್ಕೊಂಡು ಒಬ್ಬೊಬ್ಬರಾಗಿ ಸೇವಕರನ್ನು ಕರೆಯೋದು. 3-4 ಜನ ನಿಂತ್ಕೋಬೇಕು. ಹೀಗೆ ತನ್ನ ಸೈನಿಕರಿಗೆ ಆರ್ಡರ್ ಮಾಡೋನವನು. ಏನಿಲ್ಲ, ಒಬ್ಬರನ್ನ ಕರಿಬೇಕು ಮುಂದೆ, ಎಲ್ಲ ಸಭೆ ಮಧ್ಯದೊಳಗೆ ಒಬ್ಬನ ತಲೆ ಹಾರಿಸ್ಬೇಕು ಮುಂದೆ ಅವನ್ನ. ಅವನು ಹೇಳ್ತಾನೆ, ಇವನ್ ತಲೆ ಹಾರಿಸ್ಬೇಕಾದ್ರೆ ಅವನ ಮುಖ ನೋಡಲ್ಲ ನಾನು, ಹಿಂದಿದ್ದವನ ಮುಖ ನೋಡಿ ಸಂತೋಷ ಪಡ್ತೇನೆ ಅಂತ. ಅವ್ನು ನೋಡಿ ಕ್ಷುದ್ರ ಆಸೆ ಹೇಗಿದೆ ಅವನು. ಇವನ್ ತಲೆ ಕತ್ತ ಹಿಂದೆ ಅವ್ನು ಗೊತ್ತಿದೆಯಲ್ಲ, ನೆಕ್ಸ್ಟ್ ನಾನೇ ಸಾಯ್ತೀನಿ ಅಂತ. ಅವನ ಸಂಕಟ ಏನಾಗಿರ್ಬೇಕು, ಅವನು ರೋದನ, ಅವನು ನೋಡಿ ಸಂತೋಷ ಪಡ್ತೇನೆ ಅಂತ. ಅವನ ಜೊತೆಗೆ ಒಬ್ಬ ಸ್ನೇಹಿತ, ಫಿಲಾಸಫರ್. ಒಂದು ಒಳ್ಳೇದು ನೋಡಿ, ಪ್ರಪಂಚದಲ್ಲಿ ಹೇಗೆ ಕಾಂಪ್ಲಿಮೆಂಟ್ಯಾರಿಟಿ ಇಟ್ಟಿರ್ತಾನೆ ಭಗವಂತ ಅಂದರೆ, ಇಂಥ ಕ್ಷುದ್ರ ಜೀವಿ ಜೊತೆಗೆ ಒಬ್ಬ ಒಳ್ಳೆಯ ಆದರ್ಶವಾದಿ ನೆಟ್ಟಿದ್ದ ಮನುಷ್ಯ ಅಹಮದಿ ಅಂತ, ಅವನ ಸ್ನೇಹಿತ ಆತ. ಒಂದು ಸಲ ಹೀಗೆ ದರ್ಬಾರಲ್ಲಿ 4 ಜನ ದಾಸರನ್ನು ಕರ್ಕೊಂಬಂದ್ರಂತೆ, ಅವ್ರನ್ನ ಕೊಲ್ಲಬೇಕು ಅಂತ ತೀರ್ಮಾನ ಆಗಿ. ಜನ ನೆರೆದು ಬಿಟ್ಟಿದ್ದಾರೆ. ಅವ್ರು ನೋಡೋರು ಅಂಥವ್ರು ಇರಬೇಕು, ಅಥವಾ ರಾಜನಿಗೆ ಹೆದರಿ ನೋಡ್ತಾ ಇದ್ರು ಗೊತ್ತಿಲ್ಲ. ಕರೆದು ಅಹಮದಿ ಪಕ್ಕದಲ್ಲಿ ಕೂತಿದ್ದಾನೆ. ಅವತ್ತು ಇರಲಿಲ್ಲ, ಸಾಮಾನ್ಯವಾಗಿ ಇರೋಲ್ಲ, ಅವನು ಇದ್ದಾನೆ. ಅಹಮದಿ ನೋಡು, ಆ ಕಪಾಟ ತೆಗೆದು ತೋರಿಸು ಅಂತ ಹೇಳಿದಂತೆ ಶಿಷ್ಯರಿಗೆ, ದಾಸರಿಗೆ. ಒಂದು ದೊಡ್ಡ ಕಬರ್ಡ್ ತೆಗೆದ್ರೆ ಅಲ್ಲಿ ಸಾವಿರಾರು ತಲೆಬುರುಡೆ ಬಿದ್ದಿತ್ತಂತೆ ಒಳಗಡೆ.
ಹೇಳಿದಂತೆ ಇಷ್ಟೊಂದು ಜನ ಕೊಂದಿದ್ದೇನೆ ನೋಡಿ ನಾನು. ಒಂದೊಂದು ತಲೆಗೆ 500 ಅಶ್ರಫಿ ಅಂತ ಲೆಕ್ಕ ಹಾಕು. ಎಷ್ಟು ಜನ ಕೊಂದಿರ್ಬೇಕು ನಾನು? ನನ್ನ ಶಕ್ತಿ ಎಷ್ಟರದ್ದು ಹೇಳು ಅಂದಂತೆ. ನನ್ನ ಬೆಲೆ ಎಷ್ಟು? ಇಷ್ಟೊಂದು ಜನ ನಾನು ಕೊಂದಿರ್ಬೇಕಾದ್ರೆ ನನ್ನ ಬೆಲೆ ಎಷ್ಟು ಅಂತ. ಅಹಮ್ಮದಿ ತೈಮೂರ್ ಲಂಗನ್ ನೋಡಿ, ಸ್ನೇಹಿತ ಬೇರೆ ಅವನು, ಹೇಳಿದಂತೆ ಮಹಾರಾಜ್ ನಿನ್ನ ಬೆಲೆ 24 ಅಶರ್ಫಿ ಅಂತ ಹೇಳಿದಂತೆ. 24 ಒಂದು ಈ ಹುಚ್ಚ ಇದೆಯೋ? ಒಂದೊಂದು ದಾಸನಿಗೆ 500 ಅಶ್ರಫಿ ಕೊಟ್ಟಿದ್ದೀನಿ ನಾನು, 1000 ಜನನ ಕೊಂದು ಹಾಕಿದ್ದೇನೆ ನಾನು, ನನ್ನ ಬೆಲೆ ಎಷ್ಟಿರ್ಬೇಕು ಹೇಳು? ಇಲ್ಲ, ನಿನ್ನ ಬೆಲೆ 24 ಅಶರ್ಫಿ ಅಂತ ಹೇಳಿದಂತೆ. ಮತ್ತೆ ಅದನ್ನೇ ಹೇಳ್ತೀಯಲ್ಲೋ ನೀನು ಅಹಮ್ಮದಿ, ನೀನೇ ನೋಡಲಿಲ್ವಾ ಈ ಬಟ್ಟೆ ತೊಗೊಂಡಿದ್ದೀನಿ ನಾನು, ಗೊತ್ತಲ್ಲ ಹಾಕ್ಕೊಂಡಿದ್ದೇನಲ್ಲ ಬಟ್ಟೆ, ಅದಕ್ಕೆ 24 ಅಶ್ರಫಿ ಕೊಟ್ಟಿದ್ದೀನಿ ನಿನ್ನೆ ನಾನು, ನೀನಿದ್ದೆಲ್ಲ ಕೂತ್ಕೊಂಡಾಗ ನನ್ನ ಬೆಲೆ ಕೇಳ್ತಾ ಇದ್ದೀನಿ ಎಂದಂತೆ. ಆಗ ಅಹಮ್ಮದಿ ಹೇಳಿದಂತೆ, ಪ್ರಭು ನಾನು ಹೇಳ್ತಿರೋದು ನಿಮ್ಮ ಬಟ್ಟೆ ಬೆಲೆ ಅಷ್ಟೇ 24 ಅಶ್ರಫಿ, ನಿಮಗೇನು ಬೆಲೆ ಇಲ್ಲ ಅಂದಂತೆ. ಸ್ನೇಹಿತ ಹೇಗೆ ಹೇಳ್ತಾನೆ, ಧೈರ್ಯ ನೋಡಿ, ನಿರ್ಭೀತಿ ಹೇಗಿರಬೇಕು. ನಾನು ಹೇಳ್ತಿರೋದು ನಿಮ್ಮ ಬಟ್ಟೆ ಬೆಲೆ ಅಷ್ಟೇ 24 ಅಶ್ರಫಿ, ನೀನೇ ನಾನು ನೋಡಿದ್ದೀನಿ, ಅದ್ರ ಒಳಗಿರುವಂಥ ದೇಹಕ್ಕೆ ಏನೂ ಬೆಲೆ ಇಲ್ಲ. ಯಾರ ಸಂಕಟವನ್ನು ನೋಡಿ ಮೆಚ್ಕೋತಾನೋ ಆ ಮನುಷ್ಯನಿಗೇನು ಬೆಲೆ ಇಲ್ಲ ಅಂತ ಹೇಳಿದ್ದಂತೆ. ಆದರೆ ಮುಂದೆ ಬರೋದು ಕಥೆಯಲ್ಲಿ ಅಂದರೆ ತೈಮೂರ್ ಲಂಗ್ ಅಂದಿನಿಂದ ಸೇವಕರನ್ನು ಕೊಲ್ಲೋದನ್ನು ನಿಲ್ಲಿಸ್ದ ಅಂತ. ಈ ನಿರ್ಭೀತಿ ಬರೋದು ಯಾವಾಗ ಗೊತ್ತಾ? ಸಾವಿಗೆ ಅಂಜಿದೆ ಇರುವಂಥ ಮನುಷ್ಯ ಅದನ್ನು ಕೊಲ್ತಾನೆ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಾನೆ ಅವನು? ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋದಿಲ್ಲಲ್ಲ. ಈ ನಿರ್ಭೀತಿ ಬರೋದು ಸತ್ಯ ಮತ್ತು ಧರ್ಮದ ಆಧಾರದ ಮೇಲೆ ಬರುವಂಥದ್ದು ನಿರ್ಭೀತಿ. ಇದೇ ಥರ ಫ್ರಾನ್ಸಲ್ಲಿ ಆದಂಥ ಘಟನೆ ನಾನು ತುಂಬ ಇಷ್ಟವಾಗಿರುವಂಥ ಘಟನೆಗಳನ್ನ ಹೆಚ್ಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಕಿಂಗ್ ಲೂಯಿಸ್ ದ 14ನೇ ಲೂಯಿಸ್ ಚಕ್ರವರ್ತಿ ಆಗಿದ್ದಾಗ ಒಂದು ಒಳ್ಳೆ ಗುಣ ಇತ್ತು ಲೂಯಿಸ್ 14ಗೆ. ಅವನು ಸ್ಕಾಲರು ಆಗಿದ್ದ, ಪಂಡಿತನೂ ಆಗಿದ್ದ, ಸಾಕಷ್ಟು ಓದ್ಕೊಂಡಿದ್ದ. ಅವನಿಗೊಂದು ಹುಚ್ಚು, ಸಭೆಯಲ್ಲಿ ಪಂಡಿತರನ್ನು ಕರೆದು ಚರ್ಚೆ ಮಾಡೋದು, ವಾದವಿವಾದ ಮಾಡುವಂಥದ್ದು, ವಿಷಯದ ಬಗ್ಗೆ ಚರ್ಚೆ ಮಾಡೋನು. ಘನವಾದ ಪಂಡಿತ ಅವನು ಕೂಡ. ಅವನ ಜೊತೆಗೆ ಡಿ ಗ್ರೆಮೌಂಟ್ ಅಂತ ಒಬ್ಬ ದೊಡ್ಡ ವಿದ್ವಾಂಸ ಅವರ ಆಸ್ಥಾನದಲ್ಲಿದ್ದ. ಅವನು ಸ್ನೇಹಿತ ಕೂಡ ರಾಜನಿಗೆ, ಡಿ ಗ್ರೆಮೌಂಟ್ ಅಂತ. ಒಂದು ಸಲ ಡಿ ಗ್ರೆಮೌಂಟ್ ಆಸ್ಥಾನದಲ್ಲಿ ಇರಲಿಲ್ಲ, ಹೊರಗಡೆ ಹೋಗಿದ್ದಂತೆ. ಡಿ ಗ್ರೆಮೌಂಟ್ ಬರೋ ಹೊತ್ತಿಗೆ ಒಂದು ಜೋರು ಘರ್ಷಣೆ ಆಗ್ತಾ ಇದೆ, ದರ್ಬಾರಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲ ವಿದ್ವಾಂಸರು ಸುಮ್ಮನಿದ್ದಾರೆ. ರಾಜ ಜೋರಾಗಿ ಹೇಳ್ತಾ ಇದ್ದಾನೆ, ನಾನು ಹೇಳಿದ್ದು ಸರಿ, ನೀವು ಹೇಳಿದ ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದಾನೆ. ಡಿ ಗ್ರೆಮೌಂಟ್ ಒಳಗೆ ಸೇರಿದ. ಬಂದ ತಕ್ಷಣ ರಾಜ ಓಡ್ ಹೋದಂತೆ. ಲೂಯಿ ದ 14 ಹೋಗ್ಬಿಟ್ಟು ಹೇಳಿದಂತೆ, ನೌ ಐ ಆಮ್ ಹ್ಯಾಪಿ ಡಿ ಗ್ರೆಮೌಂಟ್ ಹ್ಯಾಸ್ ಕಮ್, ದ ಸ್ಕಾಲರ್ ಆಫ್ ಆಲ್, ಎಲ್ಲರಿಗಿಂತ ದೊಡ್ಡ ಸ್ಕಾಲರ್ ಅವನು ಬಂದಿದ್ದಾನೆ. ಡಿ ಗ್ರೆಮೌಂಟ್ ಈಗ ಹೇಳಿಬಿಡು, ವಾದದಲ್ಲಿ ನಾನು ಗೆದ್ನೋ ಅವ್ರು ಗೆದ್ನೋ ತೀರ್ಮಾನ ಮಾಡಿಬಿಡು ನೀನು ಅಂದಂತೆ. ವಾದ ಏನು ಅಂತ ಗೊತ್ತಿಲ್ಲ ಡಿ ಗ್ರೆಮೌಂಟಿಗೆ. ಈಗ ಬಂದಿದ್ದಾನೆ, ಚರ್ಚೆ ಜೋರಾಗಿ ಆಗ್ತಾರೆ, ರಾಜ ಜೋರಾಗಿ ಮಾತಾಡ್ತಿದ್ದಾನೆ, ಉಳಿದ ಪಂಡಿತರೆಲ್ಲ ಸುಮ್ಮನೆ ಕೂತಿದ್ದಾರೆ. ಆ ಡಿ ಗ್ರೆಮೌಂಟ್ ಹೇಳಿದಂತೆ, ಐ ಡೋಂಟ್ ಹ್ಯಾವ್ ಟು ಲಿಸನ್ ಟು ದ ಆರ್ಗ್ಯುಮೆಂಟ್ ಮೈ ಲಾರ್ಡ್, ಯು ಹ್ಯಾವ್ ಲಾಸ್ಟ್ ದ ಬ್ಯಾಟಲ್ ಅಂದಂತೆ. ರಾಜನಿಗೆ ಹೇಳಿದಂತೆ, ವಾದ ವಿವಾದ ಏನು ಅನ್ನೋದು ಬೇಕಾಗಿಲ್ಲ ನನಗೆ, ವಾದದಲ್ಲಿ ನೀನು ಸೋತಿದೀಯಾ ಅಂತ ಹೇಳಿದಂತೆ. ರಾಜನಿಗೆ ಕೋಪ ಬಂತು, ವಾದ ಏನು ಅಂತ ಗೊತ್ತಿಲ್ಲ, ವಿಷಯ ಏನು ಅಂತ ಗೊತ್ತಿಲ್ಲ, ನಾನು ಸೋತೆ ಅಂತ ಹೆಂಗೆ ತೀರ್ಮಾನ ಮಾಡಿದೆ ನೀನು ಅಂತ ಹೇಳಿದಂತೆ. ಒಂದೇ ಸುಲಭ ಪರೀಕ್ಷೆ ನನಗಿರೋದು, ನಿನ್ನ ಶಿಷ್ಯರು ಕೂತಿದ್ದಾರಲ್ಲ, ವಿದ್ವಾಂಸರೆಲ್ಲ ಕೂತಿದ್ದಾರಲ್ಲ, ಅವ್ರು ಸುಮ್ಮನಿದ್ದಾರೆ. ಯಾಕೆ ಸುಮ್ಮನಿದ್ದಾರೆ ಗೊತ್ತಾ? ಅವರೆಲ್ಲ ರಾಜನ ಸುಮ್ಮನೆ ಮೆಚ್ಚಿಸುವಂಥವ್ರು. ರಾಜ ಹೇಳಿದ್ರಲ್ಲಿ ಒಂದು ಎಳೆ ಸತ್ಯ ಇದ್ರು ಅವ್ರು ಹಾರಾಡಿರೋರು, ರಾಜ ಸರಿ ಅಂತ ಕುಣಿದಾಡಿರೋರು ಅವರು. ಅವ್ರು ತೆಪ್ಪಗಿದ್ದಾರೆ ಅಂದರೆ ನೀನು ಪೂರ್ತಿ ಸೋತ್ ಹೋಗಿದೆಯಾ ಅಂತ ಹೇಳಿದ್ರಂತೆ. ಇಫ್ ಯು ಆರ್ ಪಾರ್ಷಿಯಲಿ ರೈಟ್ ಆಲ್ಸೋ ದೀಸ್ ಫೆಲೋಸ್ ವುಡ್ ಹ್ಯಾವ್ ಜಂಪ್ಡ್ ಅಪ್ ಅಂಡ್ ಸೆಡ್ ಕಿಂಗ್ ವಾನ್ ದ ಬ್ಯಾಟಲ್, ಬಟ್ ದ ವೆರಿ ಫ್ಯಾಕ್ಟ್ ದೇ ಆರ್ ಕೀಪಿಂಗ್ ಕ್ವೈಟ್ ಇಟ್ ಸೆಲ್ಫ್ ಶೋಸ್ ಯು ಟೋಟ್ಲಿ ಲಾಸ್ಟ್ ದ ಆರ್ಗ್ಯುಮೆಂಟ್ ಅಂತ. ಡಿ ಗ್ರೆಮೌಂಟ್ ಆ ಸತ್ವ, ಮಹಾರಾಜನಿಗೆ ಹೇಳುವಂಥ ಸತ್ವ ಅದಿತ್ತು. ಅಂಥ ನಿರ್ಭಯತೆಯನ್ನು ಮೊದಲನೇ ಗುಣವಾಗಿ ಇಟ್ಕೊಂಡಿದ್ದಾನೆ ಭಗವಂತ. ಅದು ಡಿ ವಿ ಜಿ ಯಾಕೆ ಹಚ್ಚಿ ಚರ್ಚೆ ಮಾಡ್ತಾರೆ ಅಂದರೆ, ಇವತ್ತಿನ ಕಾಲಕ್ಕೆ ಅದು ಬೇಕಾಗಿದೆ ನಮಗೆ. ನಾವು ಮಾತಾಡೋದು ಇನ್ನೊಬ್ಬರ ಬಗ್ಗೆ ಮನೆಯಲ್ಲಿ ಮಾತಾಡ್ತೀವಿ ಹೊರತಾಗಿ ಸ್ಪಷ್ಟವಾಗಿ ನಮ್ಮ ಒಪಿನಿಯನ್ ಹೇಳೋದಿಲ್ಲ ಅಂತ. ಅದು ನಿರ್ಭಯ ಬರಬೇಕು ಅಂತ. ನಿರ್ಭಯದಿಂದ ಏನೇನು ತೊಂದರೆ ಆಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ನಿರ್ಭಯ ಅಂದರೆ ಅಧಿಕ ಪ್ರಸಂಗತನ ಅಲ್ಲ, ಉದ್ದಟತನ ಅಲ್ಲ, ಏನು ಹೆದರಲ್ಲ, ಏನು ಬೇಕಾದ ಮಾತಾಡ್ಬಿಡ್ತೇನೆ ಅಂತ ಅನ್ನೋದು ಉದ್ದಟತನ ಆಗ್ತದೆ, ಅಧಿಕ ಪ್ರಸಂಗತನ ಆಗ್ತದೆ. ಆದರೆ ಯಾವುದು ನ್ಯಾಯವೋ ಯಾವುದು ಧರ್ಮವೋ ಅದನ್ನು ಹೇಳೋದಕ್ಕೆ ಹಿಂಜರಿದೇ ಇರುವಂಥದ್ದು ನಿರ್ಭೀತಿ, ಅದಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳನ್ನು ಬೆಳೆಸಬೇಕಾದ್ರೆ ಆ ನಿರ್ಭೀತಿ ವಾತಾವರಣ ಮನೆಯಲ್ಲಿ ದಯವಿಟ್ಟು ಇರಬೇಕಾದದ್ದು ಬಹಳ ಮುಖ್ಯ ಅನಿಸುತ್ತೆ. ಕೆಲವೊಂದು ಸಲ ತಂದೆ ತಾಯಿ ಅಂದರೆ ಅಷ್ಟು ಇರಲಿಕ್ಕಿಲ್ಲ ಅನಿಸುತ್ತೆ. ತಂದೆಯವರು ಸಾಮಾನ್ಯವಾಗಿ ಹುಡುಗರು ಹೆದರ್ಕೊಂಡ್ರೆ ಬಹಳ ತೃಪ್ತಿ ಇವರಿಗೆ. ಏನೋ ಓದಿದೇನೋ ಅಂತ ಕೇಳಬೇಕು. ಅಪ್ಪ ಓದಿದೆ ಸರ್, ಅವನ ಧ್ವನಿನೇ ಬರಲ್ಲ ಅಪ್ಪನ ಮುಂದೆ. ಒಬ್ರು ಹೇಳ್ತಾಯಿದ್ರು, ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾಯಿದ್ರು, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಿದ್ದೇನೆ ಗೊತ್ತಾ ನಾನು, ಮನೆ ಕಾಲಿಟ್ಟರೆ ಗಾದ ನಡುಗ್ತಾರೆ ಹುಡುಗರೆಲ್ಲನೂ ಅಂತ. ನಾನು ಹೇಳಿದೆ, ಕಾಡಿಗೆ ಹೋಗ್ಬಿಡ್ರಿ ನೀವು ಅಂತ ಹೇಳಿದೆ. ಹೇಗೂ ಹುಲಿ ಸಿಂಹ ಕಮ್ಮಿ ಆಗಿಬಿಟ್ಟಿದೆ ಅಲ್ಲಿ, ನೀವು ಸ್ವಲ್ಪ ಹೋದರೆ ಇನ್ನಾರು ಹೆದರ್ತಾರೆ ಸ್ವಲ್ಪ ಕಾಡಿಗೆ ಹೋಗೋದಕ್ಕೆ ಜನ. ಮಕ್ಕಳು ಹೆದರಬಾರ್ದು, ನಿಮ್ಮ ನೋಡಿ ಓಡಿ ಬರೋಕೆ, ಓಡಿ ಹೋಗಬಾರ್ದು. ನಿಮ್ಮ ನೋಡಿ ಎಲ್ಲಿವರೆಗೂ ಭಯ ಇದೆಯೋ
ಅಲ್ಲಿವರೆಗೂ ಡಿ ವಿ ಜಿ ಮಾತು ಹೇಳ್ತಾರೆ, ಎಲ್ಲಿವರೆಗೂ ನೀವು ಭಯ ತರ್ತಿರೋ ಅಲ್ಲಿ ಗುಟ್ಟಾಗಿ ಅನೈತಿಕ ಕೆಲಸ ಶುರುವಾಗ್ತದೆ. ಮಕ್ಕಳ ಅಪ್ಪನ ಮುಂದೆ ಹೇಳೋಲ್ಲ, ಮುಂದೆ ಜನ್ರೇಷನ್ ಗ್ಯಾಪ್ ಅಂತ ಬರೋದು ಅದಕ್ಕೇನೆ. ಅವನ ಶಕ್ತಿ ಕಮ್ಮಿ ಇದ್ದಾಗ ಮಗ ಹೆದರ್ಕೊಂಡು ಹೇಳೋದಿಲ್ಲ. ಅಪ್ಪಗೆ ಗೊತ್ತಾದರೆ ಏನಾಗ್ಬಿಡುತ್ತೋ. ಎಷ್ಟೋ ಸಲ ಮಕ್ಕಳನ್ನ ಒಂದು 16,000 ಮಕ್ಕಳು ನೋಡಿರಬೇಕು 33 ವರ್ಷ ಪಾಠ ಮಾಡೋದ್ರೊಳಗೆ. ಮಕ್ಕಳು ಹೇಳ್ತಾರೆ, ಸರ್ ಡೋಂಟ್ ಟೆಲ್ ಮೈ ಫಾದರ್ ಸರ್. ಯಾಕಮ್ಮ, ಈಸಿ ಎನಿಮಿ, ಬೈತಾರೆ ಸರ್. ಅಂದರೆ ಬೈತಾರೆ ಅಂತ ಹೆದರಿಕೆಯಿಂದ ತಪ್ಪು ಮಾಡೋದು ಬಿಟ್ಟಿಲ್ಲ ಅವರು, ಆದರೆ ತಪ್ಪು ಮಾಡಿದ್ದನ್ನು ತೋರಿಸ್ಕೊಳ್ಳಲ್ಲ. ಅದು ಗುಟ್ಟಾಗಿ ಬೆಳೀತಾ ಇರುತ್ತೆ ಅಲ್ಲೊಂದು ಕಡೆಗೆ. ಅದಕ್ಕೆ ಅದು ಆಗಬಾರ್ದು ಅಂತ, ಅನೈತಿಕವಾಗಿ ಗುಟ್ಟಾಗಬಾರ್ದು ಅಂತ ಅನ್ಬೇಕಾದ್ರೆ ಭಯದ ವಾತಾವರಣ ಹೋಗಬೇಕು ಅಂತ. ಬರ್ಟ್ರಾಂಡ್ ರಸೆಲ್ ಒಂದು ಪ್ರಯೋಗ ಮಾಡಿದ್ದು ಹೇಳ್ತಾನೆ, ಒಂದು ತನ್ನ ಪುಸ್ತಕದಲ್ಲಿ ಬರೀತಾನೆ. ಅದ್ಭುತವಾದ ಪ್ರಯೋಗ ಅದು, ನನಗೆ ಸಂತೋಷ ಕೊಡುವಂಥದ್ದು. ಆ ಪ್ರಯೋಗದಲ್ಲಿ ಒಬ್ಬ ಸೈಕಾಲಜಿಸ್ಟ್ ಒಂದು ಬೆಕ್ಕ ತೊಗೊಂಬಂದಂತೆ, ಬೆಕ್ಕಿನ ಮರಿ ಇಲಿ ಹಿಡಿಯೋ ಕಲಿಸ್ಬೇಕಾ ಯಾರಾದರೂ? ಅದೆಂತ ಬೇಕು ತಂದಿದ್ದಾನೆ ಅದನ್ನು, ಅದಕ್ಕೆ ಇಲಿ ಹಿಡಿಯೋದನ್ನು ಕಲಿಸ್ಬೇಕು, ಟ್ರೈನಿಂಗ್ ಕೊಡಬೇಕು ಅಂದ್ಕೊಂಡಂತೆ. ಇದಾದ ಘಟನೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಬರ್ಟ್ರಾಂಡ್ ರಸೆಲ್ ಪುಸ್ತಕದಲ್ಲಿ ಬರೆದಂಥದ್ದು. ಆ ಇಲಿ ಹಿಡಿಯೋದು ಹೇಗೆ ಅಂತ ಅವನೇನು ಮಾಡಿದ ಅಂದ್ರೆ ಬೆತ್ತ ಹಿಡ್ಕೊಂಡಂತೆ. ಇಲಿ ಇಟ್ಟು ಹಿಡಿಯೋದನ್ನು ಅಂತ ಪೆಟ್ಟು ಹಾಕೋದು, ಪಟ ಹೊಡೆಯೋದು, ಇಲಿ ಹಿಡಿ ಅನ್ನೋದು. ಅದಕ್ಕೆ ಏನು ಬೆಕ್ಕಿಗೆ ತಲೆಗೆ ಬಂತು ಅಂದರೆ, ಇಲಿ ಬಂದಾಗ ನನ್ನ ಬೆತ್ತದ ಏಟು ಬೀಳುತ್ತೆ ಅಂತ ತಲೆಗೆ ಬರೋಕ್ಕೆ ಶುರು ಆಯಿತು. ಅದು ಮುಂದೆ ಬರ್ತಾ ಇಲಿ ಕಂಡ್ರೆ ನಡುಗೋಕ್ಕೆ ಶುರು ಆಯಿತು. ಅವನು ದಾಖಲೆ ಮಾಡಿದ್ದಾನೆ. ಭಯ ಹುಟ್ಟಿಸಿದ್ರೆ ಇಲಿ ಕಂಡ್ರೆ ಬೆಕ್ಕು ಹೆದರುತ್ತೆ ಅಂತ. ಸಾಮಾನ್ಯವಾಗಿ ಏನಾಗಬೇಕು, ಇಲಿ ಹೆದರಬೇಕು. ಅಂದರೆ ಭಯದ ವಾತಾವರಣದಲ್ಲಿ ನಮ್ಮ ನೈಸರ್ಗಿಕ ಗುಣಗಳನ್ನು ಕೂಡ ಕಳ್ಕೊಂಡ್ಬಿಡ್ತೇವೆ ನಾವು ಅಂತ. ಅದಕ್ಕೆ ನಿರ್ಭೀತಿ ಭಾಳ ಮುಖ್ಯ ಅಂತ. ಎರಡನೇದು ಆತ್ಮಸಂಶುದ್ಧಿ ಅಂತ. ಆತ್ಮಸಂಶುದ್ಧಿ ಆದಷ್ಟು ಮಟ್ಟಿಗೆ ನಾವು ಒಂದೇ ಸಲ ಪರಮಹಂಸರು ಆಗೋದಿಲ್ಲ. ಆದಷ್ಟು ಮಟ್ಟಿಗೆ ಮನಸ್ಸನ್ನು ನಿರ್ಮಲವಾಗಿ, ಪ್ರಕಾಶವಾಗಿ, ಸ್ವಲ್ಪ ಜಾಗರೂಕವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು. ಮೂರನೇದು ಜ್ಞಾನಯೋಗ ವ್ಯವಸ್ಥಿತಿ ಅಂತ. ಜೀವನದ ಪರಮ ತತ್ವಗಳು ಅಂತ ಯಾರು ದಾರ್ಶನಿಕರು ಹೇಳಿದ್ದಾರೋ ಅವುಗಳ ಬಗ್ಗೆ ಚಿಂತೆ ಮಾಡೋದು, ಚಿಂತೆ ಮಾಡಿ ಸಾಧ್ಯವಾದಷ್ಟರ ಮಟ್ಟಿಗೆ ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಅಳವಡಿಸೋಕೆ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೆ ಪೀಟರ್ ಡ್ರಕ್ಕರ್ ಅನ್ನೋಂಥ ಹೇಳ್ತಾನೆ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಹೇಳ್ತಾನೆ, ನಾವು ಟ್ರೈನಿಂಗಿಗೆ ಹೋದಾಗ, ಯಾವುದಾದ್ರೂ ಟ್ರೈನಿಂಗ್ ಮಾಡೋಕ್ಕೆ ಹೋದಾಗ, ಡೋಂಟ್ ಎಕ್ಸ್ಪೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಇನ್ ಪೀಪಲ್, ಫೀಲ್ ಹ್ಯಾಪಿ ಇಫ್ 10% ಆಫ್ ದ ಪೀಪಲ್ ಚೇಂಜ್ ಬೈ 10% ಅಂತ. ನಿಮ್ಮನ್ನು ಕೇಳಿದಂಥ ಜನ 10% ಜನದೊಳಗೆ 10% ಬದಲಿ ಆದರೂ ಸಾಕು. ಅದಕ್ಕೆ ಹೇಳ್ತಾನೆ, ಆದಷ್ಟು ಮಟ್ಟಿಗೆ ಅದು ಏನು ದಾರ್ಶನಗಳನ್ನು ಕೇಳ್ಕೊಂಡಿದ್ದೇವೋ ಅದನ್ನು ಜೀವನದಲ್ಲಿ ಅಳವಡಿಸೋಕೆ ನೋಡ್ಕೋಬೇಕು ಆದಷ್ಟಾಗಿ. ಡಿ ವಿ ಜಿ ತುಂಬ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾರೆ ಅಂದರೆ, ತತ್ವ ಕುತೂಹಲ ಇರಬೇಕು, ಅದರ ಜೊತೆಗೆ ಪ್ರಯೋಗ ಸಿದ್ಧತೆ ಕೂಡ ಇರಬೇಕು ಅಂತ. ತತ್ವದ ಬಗ್ಗೆ ಕುತೂಹಲ ಮಾತ್ರ ಇದ್ದರೆ ಸಾಲದು, ಅದನ್ನು ಬಳಕೆ ಕೂಡ ತರಬೇಕು. ದಾನಂ, ತನ್ನದಾದದ್ದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ. ತನ್ನದು ಅಂತ ಅನ್ನಿಸ್ಕೊಂಡದ್ದು, ತನ್ನ ಭಾಗಕ್ಕೆ ಬಂದದ್ದು ಕೊಡಬೇಕು. ಯಾರ್ದೋ ವಸ್ತು ಯಾರಿಗೋ ದಾನ ಕೊಟ್ಟು ದೊಡ್ಡವರಾಗೋದಲ್ಲ. ಈ ದಾನ ಅನ್ನುವಂಥದ್ದನ್ನು ಬೃಹದಾರಣ್ಯಕದಲ್ಲಿ ಒಂದು ಕತೆ ಬರುತ್ತೆ, ಭಾಳ ಪ್ರಸಿದ್ಧವಾದಂಥ ಕತೆ. ದೇವತೆಗಳು, ಮನುಷ್ಯರು ಮತ್ತು ರಾಕ್ಷಸರು ಭಗವಂತನ ಕಡೆ ಹೋದಾಗ ಅವನು ಅಂತಷ್ಟೇ ಹೇಳಿದ ಅಂತ. ಅಂತ ಅದು ಏನು ಅರ್ಥ ಮಾಡ್ಕೊಂಡ್ರು ಅವರು ಅಂತಂದರೆ, ದೇವತೆಗಳು ಅದನ್ನು ದಮ ಅಂತ ತಗೊಂಡ್ರು. ಯಾಕಂದರೆ ಇಷ್ಟು ಸುಖ ಲೋಲುಪದಲ್ಲಿ ಇದ್ದೀವಿ, ನಾವು ಸಂತೋಷದಲ್ಲಿದ್ದೇವೆ, ನಾವು ಲೋಲುಪರಾಗಿಬಿಟ್ಟು ನಮ್ಮ ಆತ್ಮಪ್ರಜ್ಞೆಯನ್ನು ಕಳ್ಕೊತಾ ಇದ್ದೀವಿ, ಇಂದ್ರಿಯಕ್ಕೆ ದಾಸ ಆಗಿದ್ದೀವಿ ಅಂಥೇಳಿ. ಆದ್ದರಿಂದ ಭಗವಂತ ನಮಗೆ ಹೇಳಿದ್ದು ನಿಗ್ರಹ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ, ದಮ ಮಾಡ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ, ದಮ ಮಾಡದೆ ಹೋದರೆ ಅದು ತಿರ್ಗಾ ಮುರುಗ ಆಗಿಬಿಡುತ್ತೆ ಅಂತ, ಮದ ಆಗಿಬಿಡುತ್ತೆ ಅಂತ. ಅದಕ್ಕೆ ಮದ ಆಗದ ಹಾಗೆ ದಮವನ್ನು ಕಾಪಾಡಿಕೊಳ್ಳುವಂಥದ್ದು. ಮನುಷ್ಯರು ಅಂದ್ಕೊಂಡ್ರಂತೆ ನಾವು ಬಹಳ ಸ್ವಾರ್ಥಿಗಳಾಗ್ತಾ ಇದ್ದೀವಿ ಅನಿಸುತ್ತೆ, ಎಲ್ಲವನ್ನು ಕೂಡಿಡುವಂಥ ಚಟ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಮ್ಮದು ಅನ್ನೋದ್ರೊಳಗೆ ಒಂದು ಸ್ವಲ್ಪ ಎತ್ತಿಕೊಡುವಂಥ ಮನಸ್ಸು ಬರಲಿ, ದಾನ ನಮಗೆ ಭಗವಂತ ಕೊಟ್ಟಂಥ ಅನುಗ್ರಹ ಅಂತ ಅಂದ್ಕೊಂಡ್ರು. ಮೂರನೇದ್ದು ಈ ರಾಕ್ಷಸರು ಅಂದ್ಕೊಂಡ್ರು ನಾವು ಭಾಳ ಕ್ರೂರಿಗಳಾಗಿಬಿಟ್ಟಿದ್ದೀವಿ. ಆದ್ದರಿಂದ ಭಗವಂತ ನಮಗೆ ದಯೆಯನ್ನು ಹೇಳಿದ್ದಾನೆ, ನಾವು ದಯಾಳುಗಳಾಗಬೇಕು ಅಂತ ಅಂದ್ಕೊಂಡ್ರಂತೆ. ಹೀಗೆ ದಾನ ಕೊಡುವುದು ಭಗವಂತ ಕೊಟ್ಟಂಥ ಅನುಗ್ರಹ ಅಂತ. ಬಸವಣ್ಣ ಹೇಳ್ತಾನೆ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಇದನ್ನು ಭಾಳ ಸಣ್ಣದ ಕಾಡಿದಂಥ ಪ್ರಶ್ನೆ. ಕೊಟ್ಟದ್ದು ನಮ್ದು ಹೇಗೆ ಬರುತ್ತೆ? ಕೊಟ್ಟದ್ದು ತನಗೆ ಹೇಗೆ? ಕೊಟ್ಟದ್ದು ಅವ್ರಿಗೆ ಹೋಗಲಿಲ್ವ? ಅದು ಹಾಗಲ್ಲ, ಕೊಟ್ಟದ್ದೇ ಉಳ್ಕೊಳ್ಳೋದು. ನೆನಪಿರುವಂಥ ಜನಕ್ಕೆ ಕೊಟ್ಟದ್ದು ಮಾತ್ರ, ಬಚ್ಚಿಟ್ಟದ್ದು ನೆನಪಿರೋಲ್ಲ. ಬಚ್ಚಿಟ್ಟದ್ದು ಮತ್ತೊಬ್ಬರಿಗೆ. ತಮಾಷೆ ಹೇಳ್ತಿರ್ತೀನಿ, ಇನ್ಶೂರೆನ್ಸ್ ಮಾಡಿಸೋದೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ. ಹಾಗೆ ಅಂದರೆ ಬಚ್ಚಿಟ್ಟದ್ದು ಮತ್ತೊಬ್ಬರಿಗೆ ಅಂತ. ನನಗೊಂದು ಎಕ್ಸಾಂಪಲ್ ಹೇಳಿ ಮಾತು ಮುಗಿಸ್ತೇನೆ. ಆದಂಥ ಘಟನೆ, ಹಿಂದಿನ ಕತೆ ಹೇಳೋದು, ಶಿಬಿ ಚಕ್ರವರ್ತಿ ಹೇಳಿದ್ದು, ಕರ್ಣದಾನ ಕೊಟ್ಟದ್ದು ಭಾಳ ಹಿಂದಿಂದಾಯಿತು. ಈ ಕಾಲದಲ್ಲಿ ಕೂಡ ಅಂಥ ವ್ಯಕ್ತಿಗಳಿದ್ದಾರೆ ಅಂತ ಅನ್ನೋದಕ್ಕೆ. ನಾನು ಮೊದಲು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ನೋ
ಅವ್ರು ನಮಗೆ ಹೆಸರು ಹೇಳಬೇಡ ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ದಿವಸ ಹೇಳಬೇಕು, ಹೆಸರು ನೆನೆಸ್ಕೋಬೇಕಂತ ದೊಡ್ಡ ವ್ಯಕ್ತಿ. ಇಲ್ಲೇ ಬಸವನಗುಡಿಯಲ್ಲೇ ಇದ್ದರು ಅವರು. ಭಾಳ ದೊಡ್ಡ ಮನುಷ್ಯ, ದೊಡ್ಡ ಸಾತ್ವಿಕ ಮನುಷ್ಯ, ಮ್ಯಾನೇಜ್ಮೆಂಟ್ ಟ್ರೈನರ್ ಅವರು, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮಾಡೋರು. ಆಗಿನ ಕಾಲಕ್ಕೆ ಅವರ ಫೀಸು ದಿನಕ್ಕೆ 10,000 ರೂಪಾಯಿ ಟ್ರೈನಿಂಗ್ ಮಾಡಿದರೆ, ಅಷ್ಟು ಗಳಿಸೋರು. ಆದರೆ ಅವ್ರ ಮನೆಗೆ ಹೋದರೆ ಈ 4 ಬೆತ್ತದ ಕುರ್ಚಿ, ಒಂದು ಸಣ್ಣ ಟೇಬಲ್ಲು, ಚೇರು. ಅವ್ರ ಮದುವೆ ಆಗಲಿಲ್ಲ, ಹಾಗೆ ಉಳ್ಕೊಂಡ್ಬಿಟ್ರು. ಅವ್ರ ಮೇಲೆ ಹೋದರೆ ಪುಸ್ತಕದ ರಾಶಿ ರಾಶಿ ರಾಶಿ, ಇಂಥ ಪ್ರಪಂಚನೂ ಬೇರೆ ಅವ್ರದ್ದು. ಆ ಥರ ಇರೋರು, ಓದೋದು ಬರೆಯೋದೇ ಕೆಲಸ. ಅವ್ರು ನಮಗೆಲ್ಲ ಬರೋರು. ಅವ್ರು ಎಷ್ಟು ಮನಸ್ಸು ದೊಡ್ಡದು ಅಂದರೆ, ಒಂದು ಸಲ ಗೋವಾಕ್ಕೆ ನಾವು ಜೊತೆಗೆ ಹೋದಾಗ ಒಂದು ಹೋಟೆಲಲ್ಲಿ ಇಳ್ಕೊಂಡಿದ್ವಿ. ಅಲ್ಲಿ ಯಾವುದೋ ಒಂದು ತಿಂಡಿ ಭಾಳ ಕಾಸ್ಟ್ಲಿ ಅಂತ ಹೇಳಿದರು. ಒಂದು ತರಕಾರಿಗೆ ಯಾವುದೋ ಕೊಟ್ಟೋದಕ್ಕೆ 250 ರೂಪಾಯಿ ಅಂತ ಇತ್ತು. ಯಾರೋ ತಮಾಷೆ ಮಾಡಿದರು, ಅಯ್ಯೋ ಇವರೇನು ರೀ ದಿನ ತೊಗೋಬೋದು, ಅವ್ರಿಗೇನು ಬೇಕಾದಷ್ಟು ಗಳಿಸ್ತಾರೆ ಅಂದರು. ಅವ್ರು ಉತ್ತರ ಕೊಟ್ಟಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಹೌದಪ್ಪ, ನಾನು ದಿನ ತೊಗೊಳ್ಳೋ ಶಕ್ತಿ ಇದೆ, ಅದು ಎಂದೂ ತೊಗೊಳ್ಳಲ್ಲ, ನಾನು ಅದನ್ನು ಉಳಿಸಿ ಯಾವುದಕ್ಕೂ ಕೊಡ್ತೇನೆ ಅಂತ ಹೇಳಿದರು. ನೋಡಿ, ಅವ್ರು ಎಷ್ಟು ಸಂಸ್ಥೆಗಳೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಸಲ ನಮಗೆ ಫೋನ್ ಮಾಡಿದರು, ನಮ್ಮ ಅಧ್ಯಕ್ಷರಿಗೆ ಹೇಳಿ, ನೀವು ನಮ್ಮ ಮನೆಗೆ ಬರ್ತೀರಾ ಅಂಥೇಳಿ. ಮಾತು ಎಷ್ಟು ವಿನಯ ಅಂದರೆ, ಕೃಷ್ಣ ಕುಚೇಲನ ಮನೆಗೆ ಬಂದ ಹಾಗಾಗತ್ತೆ, ತಾವೆಲ್ಲ ಬಂದರೆ ಅಂತ ಹೇಳಿದರು. ಅವ್ರು ಅಷ್ಟೇ ಸಿಂಪಲ್ಲಾಗಿರುವಂಥ ಮನುಷ್ಯ. ನಾವು 3-4 ಜನ ಅವ್ರ ಮನೆಗೆ ಹೋದ್ವಿ. ನನಗಿನ್ನೂ ಕಣ್ಣು ತುಂಬ ಬರುತ್ತೆ ನೆನೆಸ್ಕೊಂಡ್ರೆ. ಮನುಷ್ಯ ಹೋದರೆ ತಾವೇ ಅಡುಗೆ ಮಾಡಬೇಕು, ಅವ್ರು ಮನೇಲಿ ಅಡುಗೆಯವರು ತಾವೇ ಅಡುಗೆ ಮಾಡ್ಕೋಬೇಕು. ಕಾಫಿ ಎಲ್ಲ ಮಾಡಿಕೊಟ್ಟು ನಮಗೆ ಮಾಡಿಕೊಟ್ಟು ಒಂದು ಪ್ರೆಸೆಂಟೇಷನ್ ಪ್ಯಾಕೆಟ್ ಥರ ಬಾಕ್ಸ್, ಇಷ್ಟು ದಪ್ಪ ಇಷ್ಟು ಅಗಲ ಇರುವಂಥ ಒಂದು ಪೆಟ್ಟಿಗೆ, ಅದು ಬ್ರೌನ್ ಕವರೆಲ್ಲ ಹಾಕಿ ಟೇಪ್ ಗೀಪ್ ಹಾಕಿ ಮೇಲೆ ಬರೆದಿಟ್ಟಿದ್ದಾರೆ, ನೀಟಾಗೆಲ್ಲ ಬರೆದಿಟ್ಟಿದ್ದಾರೆ, ಅಕ್ಷರ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಹೋದ ತಕ್ಷಣ ನಮ್ಮನ್ನೆಲ್ಲ ಕೂಡಿಸಿ ಕಾಫಿ ಕೊಟ್ಟು ಆ ಪ್ಯಾಕೆಟನ್ನು ನಮ್ಮ ಅಧ್ಯಕ್ಷರಲ್ಲಿ ಕೊಟ್ಟು ಮೇಲೆ ಒಂದು ತುಳಸಿ ಪತ್ರ ಇಟ್ಟು, ಇವತ್ತಿಂದ ಇದು ನಿಮಗೆ ಸೇರಿದ್ದು, ಒಪ್ಪಿಸ್ಕೋಬೇಕು ಅಂದರು. ಏನೋ ಗಿಫ್ಟು ನೋಡಿದರೆ ಈ ನಮ್ಮ ವಾಲ್ ಕ್ಲಾಕ್ ಕೊಡ್ತೀವಲ್ಲ ಆ ಥರ ಬಾಕ್ಸ್ ಇತ್ತದು. ತೆಗೆದು ನೋಡೋಕ್ಕಾಗತ್ತಾ ಏನು ಕೊಟ್ಟಿದ್ದೀರಿ ಅಂತ ಅಲ್ಲಿ ಮುಂದೆ ಸೌಜನ್ಯ ಒಪ್ಸೋಲ್ಲ. ಆಯಿತು ನೋಡೋಣ ಅಂತ ತೊಗೊಂಡು ಹೋದ್ವಿ. ಅವ್ರು ಹೇಳಿದರು, ಇವತ್ತಿಂದ ನಿಮಗೆ ಸೇರಿದ್ದು, ಅದು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳಿ ಅಂದರು. ಆಮೇಲೆ ನಮ್ಮ ಸೆಕ್ರೆಟರಿಗಳು ಸ್ವಲ್ಪ ಕೇಳಿಬಿಡುವಂಥವ್ರು ಕೇಳಿದರು, ಏನು ಸ್ವಾಮಿ ಇದು ನಮ್ಗೆ ಕೊಡ್ತಾಯಿದ್ದೀರಿ, ಏನು ಕಾರಣ, ಒಕೇಜನ್ ಏನು ಅಂತ ಕೇಳಿದರು. ಏನೂ ಇಲ್ಲ, ಮನಸ್ಸಿಗೆ ಬಂದಿದೆ, ನಿಮ್ಮ ಸಂಸ್ಥೆ ಚೆನ್ನಾಗಿದೆ, ಕೊಡಬೇಕು ಅಂತ ತಲೆಗೆ ಬಂದಿದೆ, ಇವತ್ತು ಭಗವಂತ ಪ್ರೇರೇಪಣೆ ಮಾಡಿದಾಗ ಕೊಟ್ಬಿಟ್ಟೆ, ನಿಮಗೆ ಇವತ್ತಿಂದ ಕೃಷ್ಣಾರ್ಪಣ ನಿಮಗೆ ಕೊಟ್ಟದ್ದು ಅಂತ ಹೇಳಿದರು. ತೆಗೆದು ನೋಡಿದರೆ ನಂಬಲಿಕ್ಕಿಲ್ಲ ಸ್ವಾಮಿ ನೀವು. ಬಹುದೊಡ್ಡ ಕಂಪ್ನಿ ಶೇರ್ಸ್ ಅವು, ಆಗಿನ ಬೆಲೆ 1.2 crores 1.2 crores ಬೆಲೆ ಬಾಳುವಂಥ ಶೇರ್ಸನ್ನು ಕೊಟ್ಟು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಆಮೇಲೆ ಅಲ್ಲ ಹೀಗೆ ಯಾಕೆ ಕೊಟ್ರಿ, ನಮ್ಮ ಮೇಲೆ ನಂಬಿಕೆ ಇದೆ, ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಕೊಟ್ಟಿದ್ದೇನೆ, ಆದರೆ ದಯವಿಟ್ಟು ಕೆಲವ್ರ ಪದ್ಧತಿ ಇರುತ್ತದೆ, ನಮ್ಮ ತಾಯಿ ಹೆಸರು ಹಾಕು, ನಮ್ಮ ತಂದೆ ಹೆಸರು ಹಾಕು, ಇದು ಯಾವುದೂ ಬೇಡ, ನನ್ನ ಹೆಸರು ಬರೋದು ಬೇಡ, ಇದು ಹೇಗೆ ಅನಾಮಧೇಯವಾಗಿ ಇದು ಬಿಡಬೇಕು, ನನ್ನ ಹೆಸರು ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಹೇಳಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ಎಲ್ಲ ಸಲ್ಲಿಸಿದ್ದೇನೆ, ಅದು ಇನ್ಕಮ್ ಟ್ಯಾಕ್ಸ್ ತಪ್ಪಿಸೋಕ್ಕೋಸ್ಕರ ಕೊಟ್ಟದ್ದಲ್ಲ ನಿಮಗೆ ಅಂತ ಹೇಳಿಬಿಟ್ಟು ಮುಂದೆ ತಮಾಷೆ ನೋಡಿ, ಮುಂದೆ 15 ದಿವಸಕ್ಕೆ ಒಂದು ಚೆಕ್ ಬಂತು, ಅವ್ರು ಕಳಿಸಿದರು. ಏನು ಸರ್ ಚೆಕ್ ಕಳಿಸಿದಿರಿ 35,000 ಅಂತ ಕೇಳಿದೆ. ನೋಡಿ, ನಾನು ನಿಮಗೆ ಯಾವತ್ತು ಕೊಟ್ಟನೋ ಆಮೇಲೆ ಡಿವಿಡೆಂಟ್ ಬಂತು ನನಗೆ ಅದರದ್ದು, ಆವತ್ತಿನಿಂದ ನಿಮಗೆ ಸೇರಬೇಕಾದದ್ದು, ನೀವಿನ್ನೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ನಿಮ್ಮ ಹೆಸರಿಗೆ, ಆದ್ದರಿಂದ ಚೆಕ್ ನನ್ನ ಹೆಸರಿಗೆ ಬಂದಿದೆ, ಅದು ನನ್ನ ಅಕೌಂಟಿಗೆ ಹಾಕ್ಕೊಂಡು ನಿಮ್ಗೊಂದು ಚೆಕ್ ಬೇರೆ ಕೊಡ್ತಾ ಇದ್ದೀನಿ, ನಾನು 35,000 ರೂಪಾಯಿ ಚೆಕ್ ಕೊಟ್ಟಿದ್ದೀನಿ, ತೊಗೊಳ್ಳಿ ಅಂತ ಹೇಳಿದರು. ಇದುವರೆಗೂ ಆ ಮನುಷ್ಯ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೋ, ಗುಪ್ತದಾನ ಅಂತ ಇದು ಕೊಟ್ಟುಬಿಟ್ಟು ಯಾರಿಗೂ ಹೇಳಬೇಡಿ ಇದನ್ನು, ನಿಮ್ಗೆ ಸೇರಿದ್ದು ಈ ಕ್ಷಣದ ನಿಮ್ಗೆ ಸೇರಿದ್ದು ಅಂತ ಹೇಳಿದ್ರಲ್ಲ, ಅಂಥ ದಾನಿಗಳು ಇವತ್ತು ಇದ್ದಾರೆ. ಅವ್ರು ನೆನೆಸ್ಕೊಳ್ಳೋಣ, ಮುಂದಿನ ಗುಣಗಳನ್ನು ನಾಳೆಯಿಂದ ನೋಡೋಣ ಅಂಥೇಳಿ ಇವತ್ತಿಗೆ ಮುಗಿಸೋಣ.